ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಗ್ರಂಥಮುದೀರ ಜಯಮುದೀರಯೇ ವಿಜಾನತಾಂ ಅವಿತ್ತಸ್ಯ ಮಧ್ವಸ್ಯ ಜಗತಿ ಗುರೋಃ ಪೂರ್ವಾಚಾರ್ಯಮಹಿಷ್ಠಾನಾಂ ಇಯಂ ಪ್ರಣತಿಮಾಲಿಕಾ ಪೂರ್ಣಜ್ಞಾನಾಯ ವಿದ್ಮಹೇ ಪೂರ್ಣಾನಂದಾಯ ಧೀಮಹಿ ತನ್ನೋ ವ್ಯಾಸ ಪ್ರಚೋದಯಾತ್. ಪೂರ್ಣಜ್ಞಾನಾಯ ವಿದ್ಮಹೇ ಪೂರ್ಣಾನಂದಾಯ ಧೀಮಹಿ ತನ್ನೋ ವ್ಯಾಸ ಪ್ರಚೋದಯಾತ್. ಹೋದ ಅಧ್ಯಾಯದಲ್ಲಿ ನಾವು ನೋಡಿದ್ವಿ, ಅಭಿಮಾನಿ ದೇವತೆಗಳನ್ನು ಹೇಗೆ ಚಿಂತಿಸಬೇಕು ಅಂತ. ತತ್ವಾಭಿಮಾನಿ ದೇವತೆಗಳು ಯಾವುದನ್ನ ತತ್ವನ್ಯಾಸ ಅಂತ ಹೇಳಿ ಮಧ್ವಾಚಾರ್ಯರು ತಂತ್ರಸಾರ ಸಂಗ್ರಹದಲ್ಲಿ ಕೊಟ್ಟಿದ್ದಾರೆ. ಅದಕ್ಕೆ ಮೂಲ ಮಹಾಭಾರತವೂ ಆಗಿದೆ. ಅಲ್ಲ, ಅವರು ಹೇಳಿದ್ದು ತಂತ್ರಸಾರ ಅನ್ನೋ ಗ್ರಂಥದಲ್ಲಿ ಅದು ಪಂಚರಾತ್ರಾಗಮದ ಒಂದು ಭಾಗ. ಆ ಪಂಚರಾತ್ರಾಗಮದ ಭಾಗವಾದ ತಂತ್ರಸಾರದಲ್ಲಿ ಮಧ್ವರು ಇದ್ದದ್ದನ್ನು ಸಂಗ್ರಹ ಮಾಡಿಕೊಟ್ಟದ್ದು. ಹೀಗಾಗಿ ತಂತ್ರಸಾರ ಅಂತನೇ ಗ್ರಂಥ, ತಂತ್ರಸಾರ ಅಂತನೇ ಗ್ರಂಥ. ವಿಧಿಂ ವಿಧಾಯ ಸರ್ಗಾದೌ ತೇನ ಪೃಷ್ಟೋಬ್ಜಲೋಚನಃ ಆಹದೇವೋ ರಮೋತ್ಸಂಗ ವಿಲಸತ್ ಪಾದಪಲ್ಲವಃ ಅಂತ ಹೇಳಿ ತಂತ್ರಸಾರ ಅಂತ ಆ ಗ್ರಂಥದ ಹೆಸರು ಅಂತ ಹೇಳ್ತಾರೆ. ಆ ತಂತ್ರಸಾರದ ಸಂಗ್ರಹ ಅಲ್ಲಿ ಆಚಾರ್ಯರು ಸಂಗ್ರಹ ಮಾಡಿಕೊಟ್ಟದ್ದು. ಮಹಾಭಾರತದಲ್ಲಿ ಸಂಗ್ರಹ ಇದೆ, ಅದು ಯಾವುದು? ಅದಕ್ಕೆ ಉತ್ತರ ಮಧ್ವಾಚಾರ್ಯರ ಗೀತಾಭಾಷ್ಯ 4ನೇ ಅಧ್ಯಾಯ ಉತ್ತರ ಕೊಡುತ್ತೆ. ಇಮಂ ವಿವಸ್ವತೆ ಯೋಗಂ ಪ್ರೋಕ್ತವಾನ್ ಅಹಮವ್ಯಯಂ ಅಂತ ಒಂದು ಪರಂಪರೆ ಶುರು ಆಗುತ್ತೆ. ಕೃಷ್ಣ ಹೇಳ್ತಾನೆ, ಇದನ್ನ ನಾನು ಈಗ ಹುಟ್ಟು ಹಾಕಿದ್ದಲ್ಲ, ಮೊದಲಿಂದ ಈ ಜ್ಞಾನ ಇದೆ. ಇದನ್ನು ನಾನು ಮೊದಲು ವಿವಸ್ವಂತನಿಗೆ ಹೇಳಿದ್ದೆ. ವಿವಸ್ವಂತ ಮನುವಿಗೆ ಹೇಳಿದ್ದ, ಮನು ತನ್ನ ಪರಂಪರೆಯವರಿಗೆ ಹೇಳಿದ್ದ. ಸಕಾಲೇ ನೇಹ ಮಹತ ಯೋಗೋ ನಷ್ಟ ಪರಂತಪ. ಅದು ದೀರ್ಘಕಾಲದಿಂದ ಕಳೆದು ಹೋಗಿತ್ತು, ಜನರಿಗೆ ಮರೆವು ಬಂದಿತ್ತು. ಈಗ ನಾನು ಅದನ್ನು ಹೇಳ್ತಾ ಇದ್ದೀನಿ ಅಂತ. ಇದು ಗೀತೆಯಲ್ಲಿ ಕೃಷ್ಣ ಹೇಳುವಂತಹ ಭಾಗ. ಅದಕ್ಕೆ ಮಧ್ವಾಚಾರ್ಯರ ವ್ಯಾಖ್ಯಾನ ಬರೆದ್ರು. ಮೊದಲು ಈ ಜ್ಞಾನ ಯಾವ ಫಾರ್ಮಿನಲ್ಲಿತ್ತು ಅಂದರೆ, ಯಾವ ಟೆಕ್ಸ್ಚುವಲ್ ಫಾರ್ಮ್, ಪಂಚರಾತ್ರದ ರೂಪದಲ್ಲಿತ್ತು ಮೊದಲು. ಆಮೇಲೆ ವೇದವ್ಯಾಸರೇನು ಮಾಡಿದ್ರು, ಪಂಚರಾತ್ರ ಅಂತ ಹೇಳಿಯೇ ಪಾಂಡವರಿಗೆ ಉಪದೇಶ ಮಾಡಿದ್ದು. ವ್ಯಾಸೋದಾತ್ ಪಾಂಡವೇಶು ತತ್. ಅದನ್ನೇ ರಣಮಧ್ಯದಲ್ಲಿರುವ ಅರ್ಜುನನಿಗೆ ಕೃಷ್ಣ ಹೇಳಿದ್ದು. ಅದರಿಂದಾಗಿ ವೇದವ್ಯಾಸರು ಕೊಟ್ಟ ಗೀತೆ ಪಂಚರಾತ್ರದ ಸಂಗ್ರಹವೂ ಹೌದು, ಮಹಾಭಾರತದಲ್ಲಿಯೂ ಪಂಚರಾತ್ರದ ಸಂಗ್ರಹ ಇದೆ ಅಂತ ಹೇಳುತ್ತಾರೆ. ಅದರಿಂದಾಗಿ ತಂತ್ರಸಾರದಲ್ಲಿ ಹೇಳಿದ್ದೇನಿದೆ ಅದು ಮಹಾಭಾರತದಲ್ಲಿಯೂ ಬರಲಿಕ್ಕೆ ಸಾಧ್ಯ ಇದೆ. ಯಾಕೆಂದ್ರೆ ಮಹಾಭಾರತದಲ್ಲಿ ಪಂಚರಾತ್ರದ ಅಂಶಗಳೂ ಇವೆ. ಚಿತ್ರ ಶಿಖಂಡಿ ಶಾಸ್ತ್ರ ಅಂತ ಬರಲಿಲ್ವೇ? ಪಂಚರಾತ್ರದ ಭಾಗವೇ ಅದು. ಆದ್ದರಿಂದ ತತ್ವಾಭಿಮಾನಿ ದೇವತೆಗಳು ಹೇಗಿರ್ತಾರೆ ದೇಹದಲ್ಲಿ, ಯಾವ ಯಾವ ಇಂದ್ರಿಯಗಳಿಗೆ ಅಭಿಮಾನಿಗಳು ಹೇಗೆ ಹೇಗೆ ಅಂತನ್ನೋದನ್ನೆಲ್ಲ ವೇದವ್ಯಾಸರು ಯಾಜ್ಞವಲ್ಕ್ಯ ಹಾಗೂ ಕರಾಳ ಜನಕರ ಸಂವಾದದ ರೂಪದಲ್ಲಿ ನಮಗೆ ಕೊಟ್ಟರು. ಈಗ ಒಂದು ಸ್ವಾರಸ್ಯಕರವಾದ ಸಂಗತಿಯನ್ನ ಹೇಳ್ತಾರೆ. ಪ್ರಾಣಿಗಳು ಉತ್ಕ್ರಮಣವನ್ನು ಹೊಂದುವಾಗ ಎಲ್ಲಿಂದ ದೇಹವನ್ನು ಬಿಟ್ಟರೆ ಏನು ಫಲ ಅಂತ. ಇನ್ನು ಮರಣವನ್ನು ಸೂಚಿಸುವಂತಹ ಶಕುನಗಳು ಯಾವುದು?
ಈ ಭಾಗವನ್ನ ಈ ಅಧ್ಯಾಯದಲ್ಲಿ ಹೇಳ್ತಾರೆ, ನೋಡೋಣ. ತಥೈವ ಉತ್ಕ್ರಮಣಂ ಸ್ಥಾನಂ ಶೃಣುಷ್ವಾವಹಿತೋ ನೃಪ ಪದ್ಭ್ಯಾಂ ಉತ್ಕ್ರಮಮಾಣಸ್ಯ ವೈಷ್ಣವಂ ಸ್ಥಾನಮುಚ್ಯತೆ. ಯೋಗಿಯೊಬ್ಬ, ಇದು ಎಲ್ಲರಿಗೂ ಅನ್ವಯ ಆಗೋದಲ್ಲ, ಯೋಗಿಯೊಬ್ಬ ತನ್ನ ಜೀವವನ್ನು ಕೆಳಗಡೆ ಸೆಳೆದು ಅಲ್ಲಿಂದ ಶರೀರ ಬಿಡಬಹುದು. ಅವನು ಜಯಂತನ ಲೋಕಕ್ಕೆ ಹೋಗುತ್ತಾನೆ. ಆಗಲೇ ನೋಡಿದ್ವಿ ಶುಕ್ರವಾರ, ಜಯಂತನ ಒಳಗಡೆ ಇರುವ ರೂಪ ಯಜ್ಞ ಅಥವಾ ವಿಷ್ಣು ಅಂತ ಕರೀತಾರೆ. ಅದು ಕಾಲಿಗೆ ಅಭಿಮಾನಿ. ಭಾಗವತದಲ್ಲಿ ಅದನ್ನ ಹೇಳಿದ್ರು, ಏನಂತ? ವನ್ಹೀಂದ್ರೋಪೇಂದ್ರ ಮಿತ್ರಕಾಹ ದಿಗ್ವಾತಾರ್ಕ ಪ್ರಚೇತೋಶ್ವಿ ವನ್ಹೀಂದ್ರೋಪೇಂದ್ರ ಮಿತ್ರಕಾಹ ಅಂತ 2ನೇ ಸ್ಕಂಧದಲ್ಲಿ ಸಮಗ್ರ ಈ ಶರೀರದ ಇಂದ್ರಿಯಗಳಿಗೆ ಯಾರಿಗೆ ಯಾವ್ದ್ಯಾವ್ದಕ್ಕೆ ಅಭಿಮಾನಿ ಅಂತ ಅಲ್ಲೂ ಸಂಕ್ಷಿಪ್ತವಾಗಿ ಹೇಳಿದ್ದಾರೆ. ಅಲ್ಲಿ ಕಾಲಿಗೆ ಉಪೇಂದ್ರ, ಉಪೇಂದ್ರ ಅಂದ್ರೆ ಯಜ್ಞ, ಯಜ್ಞನಾಮಕ ಪರಮಾತ್ಮ ಕಾಲಿಗೆ ಅಭಿಮಾನಿ. ಅವನು ಜಯಂತನ ಒಳಗಡೆ ಇದ್ದಾನೆ, ವಿಶೇಷ ಸನ್ನಿಧಾನ ಅಂತ ಹೇಳಿದ್ರು. ಈ ಹಿನ್ನೆಲೆಯಲ್ಲಿ ಈ ಜಯಂತ ಏನಿದ್ದಾನೆ ಅವನ ಜಾಗವನ್ನ ಇವನು ಹೊಂದುತ್ತಾನೆ. ಕಾಲಿನಿಂದ ಹೊರಟ್ರೆ, ಇದು ಪ್ರಜ್ಞಾಪೂರ್ವಕವಾಗಿ ಹೋದ್ರೆ, ಸಾಮಾನ್ಯವಾಗಿ ಕಾಲಿನಿಂದ ಹೋಗಲ್ಲ. ಜಂಗಾಭ್ಯಾಂ ತು ವಸೂನ್ ದೇವಾನ್ ಆಪ್ನುಯಾದಿತಿ ನಶ್ರುತಂ. ಅವನೇ ತೊಡೆಯ ಮೂಲಕ ಜೀವದ ಉತ್ಕ್ರಾಂತಿ ಆಯಿತು ಅಂತ ಹೇಳಿದ್ರೆ ಪ್ರಜ್ಞಾಪೂರ್ವಕವಾಗಿ ವಸುಗಳನ್ನು ಹೊಂದುತ್ತಾನೆ. ಆಮೇಲೆ ಜಾನು, ಹಿಮ್ಮಡಿಯ ಮೂಲಕ ಹೋದರೆ ಸಾಧ್ಯರನ್ನ ಸೇರ್ತಾನೆ. ಪಾಯುನ ಉತ್ಕ್ರಮಮಾಣಸ್ತು ಮೈತ್ರಂ ಸ್ಥಾನಮವಾಪ್ನುಯಾತ್. ಪಾಯುವಿನಿಂದ ಹೋಗೋದು, ಸಾಮಾನ್ಯವಾಗಿ ಪಾಯುವಿನಿಂದ ಹೊರಡುವಾಗ ಅದು ತಾಮಸರು ಮಾತ್ರ ಹೋಗೋದು ಅಂತ ಹೇಳ್ತಾರೆ. ತಾಮಸರು ಮಾತ್ರ ಹೋಗೋದು ಅಂತ. ಆದರೆ ತಾಮಸರು ಇಲ್ಲಿ ಸಾತ್ವಿಕರಿಗೂ ಹೇಳ್ತಾ ಇದ್ದಾರೆ, ಈ ಗುಹ್ಯ ಭಾಗದಿಂದ ಜೀವ ಹೋಗೋದು ತಾಮಸರಿಗೆ ಮಾತ್ರ, ಮುಂಭಾಗದಿಂದ ಹಿಂಭಾಗದಿಂದ ಗುಹ್ಯ ಭಾಗದಿಂದ ಸಾಗಿದರೆ ಅದು ತಾಮಸರು ಅಂತ ತಿಳಿದುಕೊಳ್ಳತಕ್ಕದ್ದು ಅಂತ. ಆದರೆ ನಮಗೆ ಎಲ್ಲರೂ ಅದನ್ನು ಒಪ್ಕೊಂಡಿದ್ದಾರೆ, ಎಲ್ಲರೂ. ಆದರೆ ಪ್ರಜ್ಞಾಪೂರ್ವಕವಾದ ಉತ್ಕ್ರಮಣ ಅಂತ ಒಂದಿದೆ. ಆ ಜಾಗವನ್ನು ಸೇರಬೇಕು ಅಂತ ಇದ್ರೆ ಅವನು ಕೂಡ ಹೋಗಬಹುದು ಅಂತ ಒಂದು ವಿಶಿಷ್ಟವಾದ ಸಂಗತಿಯನ್ನ ಹೇಳ್ತಾರೆ ಮಹಾಭಾರತದಲ್ಲಿ. ಪಾರ್ಶ್ವಾಭ್ಯಾಂ ಮರುತ ಊರುಭ್ಯಾಂ ತು ಪ್ರಜಾಪತಿಂ ಪೃಥಿವೀಂ ಜಗನೇನಾಥ. ಇನ್ನು ಈ ಜಘನ ಹಿಂಭಾಗದಿಂದ ಹೊರಟ್ರೆ ಅವನು ಪೃಥ್ವಿಯನ್ನ ಅಥವಾ ಶನೈಶ್ಚರನನ್ನ ಸೇರ್ತಾನೆ. ಪೃಥ್ವಿ ಮತ್ತೆ ಶನೈಶ್ಚರ ಇಬ್ಬರದು ಒಂದೇ ಕಕ್ಷೆ. ಅದಾದ ಮೇಲೆ ಊರುಭ್ಯಾಂ ತು ಪ್ರಜಾಪತಿಂ, ತೊಡೆಯ ಮೇಲ್ಭಾಗದಿಂದ ಹೊರಟ್ರೆ ಪ್ರಜಾಪತಿ ದಕ್ಷನನ್ನು ಸೇರ್ತಾನೆ. ಪಾರ್ಶ್ವಾಭ್ಯಾಂ ಮರುತೋ ದೇವಾನ್, ಪಕ್ಕೆಲುಬಿನಿಂದ ಹೊರಟ್ರೆ ಮರುದ್ದೇವತೆಗಳನ್ನ ಸೇರ್ತಾನೆ. ನಾಸಾಭ್ಯಾಂ ಇಂದುಮೇವಚ, ಮೂಗಿನ ಹೊಳ್ಳೆ ಅದು ಅಗಲ ಆಗಿರುತ್ತೆ. ಎಲ್ಲಿಂದ ಪ್ರಾಣೋತ್ಕ್ರಮಣ ಆಗಿರುತ್ತೋ ಆ ಭಾಗ ಅಗಲ ಆಗಿರುತ್ತೆ. ಕೆಲವೊಬ್ಬರದು ಕಣ್ಣು ಅಗಲವಾಗಿ ತೆರ್ಕೊಂಡ್ಬಿಡುತ್ತೆ, ಅದು ಅಲ್ಲಿಂದ ಹೋಗಿದ್ದಾರೆ ಅಂತ. ನಾಸಾಭ್ಯಾಂ ಇಂದುಮೇವಚ, ಮೂಗಿನ ಹೊರಳೆಯ ಮೂಲಕ ಹೊರಟ್ರೆ ಚಂದ್ರನನ್ನ, ತೋಳುಗಳ ಮೂಲಕ ಹೊರಟ್ರೆ ಇಂದ್ರನನ್ನ, ಎದೆಯ ಮೂಲಕ ಹೊರಟ್ರೆ ರುದ್ರನನ್ನ, ಗ್ರೀವಯ ಕೊರಳ ಮೂಲಕ ಹೊರಟ್ರೆ ಅಲ್ಲಿ ಹೊರಡೋದು ನರಂ ಆಪ್ನೋತಿ, ಶೇಷನನ್ನ ಹೊಂದುತ್ತಾನೆ.
ಮುಖದಿಂದ ಹೊರಟ್ರೆ ವಿಶ್ವೇ ದೇವತೆಗಳನ್ನ, ಕಿವಿಯಿಂದ ಹೊರಟ್ರೆ ದಿಗ್ದೇವತೆಗಳನ್ನ, ಮೂಗಿನಿಂದ ಹೊರಟ್ರೆ ಪ್ರವಾಹವಾಯುವನ್ನ, ಕಣ್ಣಿನಿಂದ ಹೊರಟ್ರೆ ಮತ್ತೆ ಸೂರ್ಯನನ್ನ, ಹುಬ್ಬಿನಿಂದ ಹೊರಟ್ರೆ ಅಶ್ವದೇವತೆಗಳನ್ನ, ಹಣೆಯನ್ನ ಸೀಳಿಕೊಂಡು ಹೊರಟ್ರೆ ಪಿತೃದೇವತೆಗಳನ್ನ. ಬ್ರಹ್ಮಾಣಮಾಪ್ನೋತಿ ವಿಭುಂ ಮೂರ್ಧನ ದೇವಾಗ್ರಜಂ ತಥಾ. ಇಲ್ಲಿ ತಲೆಯ ಮಧ್ಯದಿಂದ, ನೆತ್ತಿಯ ಮಧ್ಯದಿಂದ ಹೊರಟ್ರೆ ಬ್ರಹ್ಮಲೋಕವನ್ನ ಸೇರ್ತಾನೆ. ಇದು ಅಪ್ರಯತ್ನವಾಗಿ ಹೋಗುವಂಥದ್ದಲ್ಲ. ಈ ತರಹ ಪ್ರಾಣಗಳು ಅಪ್ರಯತ್ನವಾಗಿ ಪ್ರಯತ್ನಪಟ್ಟು ಮೇಲ್ಗಡೆಯಿಂದ ಹೋಗಲಿಕ್ಕೆ ಪ್ರಯತ್ನಪಟ್ಟು ಆಗದೆ ಹೋದರೆ, ವಿಫಲವಾದರೆ ಇದನ್ನೆಲ್ಲ ಹೇಳ್ತಾ ಇರೋದು. ಹಠಯೋಗ ಅಂತ ಒಂದು ಉಂಟು, ಘೇರಂಡ ಸಂಹಿತ ಅಂತ ಅದನ್ನು ನಿರೂಪಣೆ ಮಾಡ್ತಾರೆ. ಯೋಗಶಾಸ್ತ್ರದಲ್ಲಿ ಅದೊಂದು ಪ್ರಮುಖವಾದ ಗ್ರಂಥ, ಘೇರಂಡ ಸಂಹಿತ ಅಂತ. ಹಠಯೋಗ ಪ್ರದೀಪಿಕಾ ಮತ್ತು ಘೇರಂಡ ಸಂಹಿತ ಅಂತ. ಅಲ್ಲಿ ಈ ಸೂಕ್ಷ್ಮಗಳನ್ನು ಹೇಳ್ತಾರೆ. ಆದರೆ ಮಧ್ವಾಚಾರ್ಯರು ಒಂದು ಭರವಸೆ ಕೊಟ್ಟರು ಗೀತಾ ಭಾಷ್ಯದಲ್ಲಿ, ಪ್ರತಿಯೊಬ್ಬರೂ ಪ್ರಾಣರೋಧ ಮಾಡಿಯೇ ನೆತ್ತಿಯಿಂದ ಮೇಲ್ಗಡೆ ಹೋಗಿಯೇ ಒಳ್ಳೆ ಲೋಕವನ್ನು ಪಡೆಯಬೇಕು ಅಂತ ಇಲ್ಲ. ಜ್ಞಾನ, ಭಕ್ತಿ, ವೈರಾಗ್ಯ ಇವುಗಳಿದ್ರೆ ಆಯಿತು ಅಂತ ನಮಗೆ ಕೊಟ್ಟ ಭರವಸೆ ಅದು. ಏನು ಅನ್ಕೊಳ್ತಾರೆ, ಪ್ರತಿಯೊಬ್ಬರು ಯೋಗದಿಂದಲೇ ಪ್ರಾಣ ತ್ಯಾಗ ಮಾಡಬೇಕೇನೋ ಅಂತ ಅಂದುಕೊಳ್ತಾರೆ. ಹಾಗಿಲ್ಲ ಅಂದ್ರು ಆಚಾರ್ಯರು. ಪ್ರತಿಯೊಬ್ಬರೂ ಹೀಗೆ ಪ್ರಾಣತ್ಯಾಗ ಮಾಡಬೇಕು ಅಂತಿಲ್ಲ. ಹಾಗೆ ಹೋದರೂ ಜ್ಞಾನ, ಭಕ್ತಿ, ವೈರಾಗ್ಯ ಬೇಕೇ ಬೇಕು. ಜ್ಞಾನ ಇರಬೇಕು, ಭಕ್ತಿ ಇರಬೇಕು, ವೈರಾಗ್ಯ ಇರಬೇಕು. ಅವನು ಹಂಗೆ ಕೂತ್ಕೊಳ್ಬೇಕಾದ್ರಂತೂ ಜ್ಞಾನ ಇರಬೇಕಾ? ದೇವರನ್ನ ನೆನಪಿಸ್ಕೊಳ್ಬೇಕಾದ್ರೆ ಭಕ್ತಿ ಇರಬೇಕಾ? ಈ ಜಗತ್ತಿನ ಪದಾರ್ಥಗಳು ಬೇಡ ಅನ್ನುವ ಇದರ ಮಿತಿಯ ಅರಿವಿರಬೇಕಾ? ಜ್ಞಾನ, ಭಕ್ತಿ, ವೈರಾಗ್ಯ ಇಬ್ಬರಿಗೂ ಬೇಕು. ಹಠಯೋಗದಿಂದ ದೇಹತ್ಯಾಗ ಮಾಡುವವರಿಗೂ ಬೇಕು, ಹಾಗೇ ದೇಹತ್ಯಾಗ ಮಾಡುವವರಿಗೂ ಬೇಕು. ಪ್ರಧಾನವಾದದ್ದು ಜ್ಞಾನ, ಭಕ್ತಿ, ವೈರಾಗ್ಯಗಳೇ. ಬ್ರಹ್ಮಾಣಮಾಪ್ನೋತಿ ವಿಭುಂ ಅರಿಷ್ಟಾನಿ ಚ ವಕ್ಷ್ಯಾಮಿ ವಿಹಿತಾನಿ ಮನೀಷಿಭಿಃ ಸಂವತ್ಸರಂ ವಿಯೋಗಸ್ಯ ಸಂಭವೇ ಚ ಶರೀರಿಣಃ. ಇದೆಲ್ಲ ಉತ್ಕ್ರಮಣಗಳು. ಮಿಥಿಲೇಶ್ವರ ಉತ್ಕ್ರಮಣವನ್ನು ಕುರಿತು ಹೇಳಿದ್ದು. ಇನ್ನು ಸಾಯೋದಕ್ಕೆ ಮೊದಲು ಏನು ಸೂಚನೆ ಆಗುತ್ತೆ, ಒಂದು ವರ್ಷದ ಒಳಗಡೆ ಸಾಯ್ತೇನೆ ಅಥವಾ ಒಂದು ವರ್ಷದ ಒಳಗಡೆ ಮತ್ತೆ ಹುಟ್ಟುತ್ತೇನೆ ಅಂತ ಅವನಿಗೇನೇ ಒಂದು ಸೂಚನೆ ಆಗತ್ತೆ. ಸೂಚನೆ ಎಲ್ಲರಿಗೂ ಆಗತ್ತೆ, ನಮಗೆ ಗೊತ್ತಿರಲ್ಲ. ಗೊತ್ತಾದ್ರೆ ಏನ್ ಮಾಡಬಹುದು ಅಂದ್ರೆ, ಬೇರೆದನ್ನೆಲ್ಲ ಬಿಟ್ಟು ಕೇವಲ ಇದಕ್ಕೇನೆ ಮೀಸಲಿಡಬಹುದು. ಅದಕ್ಕಾಗಿ ಗೊತ್ತಾಗ್ಬೇಕು. ಇಲ್ಲ ಅಂತಂದ್ರೆ ನಮಗೆ ಗೊತ್ತಾಗಲ್ಲ. ಅದಕ್ಕೆ ಶಾಸ್ತ್ರ ಏನು ಹೇಳುತ್ತೆ, ನೋಡಪ್ಪ, ಈ ಸೂಚನೆಗಳಾದ್ರೆ ನೀನ್ ಸಾಯ್ತಿ ಅಂತ ಅರ್ಥ. ಅಥವಾ ಈ ಸೂಚನೆ ಆಯ್ತು ಅಂದ್ರೆ 1 ವರ್ಷದೊಳಗಡೆ ಮತ್ತೆ ಹುಟ್ಟುತ್ತಿ ಅಂತ ಅರ್ಥ. ಒಂದು ವರ್ಷದೊಳಗಡೆ ಮತ್ತೆ ಹುಟ್ಟುತ್ತಿ, 1 ವರ್ಷದೊಳಗಡೆ ಮತ್ತೆ ಸಾಯ್ತಿ. ಈ 2 ದಾರಿ ಇರೋದು. ಹೀಗಾಗಿ ಇದನ್ನು ತಿಳ್ಕೊಳ್ಳೇಬೇಕಾದ ಅಂಶ ಏನು, ಯೋ ರುಂಧತಿಂ ನ ಪಶ್ಚೇತ ದೃಷ್ಟಪೂರ್ವಾಂ ಕದಾಚನ ತಥೈವ ಧ್ರುವಮಿತ್ಯಾಹು ಪೂರ್ಣೇಂದುಂ ದೀಪಮೇವ ಚ. ಯಹ ಅರುಂಧತೀಂ ನ ಪಶ್ಯೇತ, ಅರುಂಧತಿ ನಕ್ಷತ್ರವನ್ನು ನೋಡ್ತಾ ಇರಬೇಕು ಒಬ್ಬ. ಬೆಳಗ್ಗೆ ನಕ್ಷತ್ರ ಇದ್ದಾಗ ಅರ್ಘ್ಯಪ್ರದಾನ, ಜಪ ಮೊದಲಾದವುಗಳನ್ನು ಮಾಡುವ ಕಾಲ ಒಂದಿತ್ತು. ಆಕಾಶವನ್ನು ನೋಡುವ ಕಾಲ ಒಂದಿತ್ತು. ಈಗ ಆಕಾಶ ಯಾರು ನೋಡಲಿಕ್ಕೆ ಹೋಗೋಲ್ಲ. ಕೆಲವೊಂದು ಸರ್ತಿ ಕಂಪನಿಯ ಕೆಲಸದ ಒತ್ತಡ ಹೇಗಿರುತ್ತೆ ಅಂತಂದ್ರೆ, ಬೆಳಗ್ಗೆ ಆಗಿದ್ದು ಗೊತ್ತಾಗಲ್ಲ, ರಾತ್ರಿ ಆಗಿದ್ದು ಗೊತ್ತಾಗಲ್ಲ. ಅರುಂಧತಿಯನ್ನ ಬೆಳಗ್ಗೆ ನೋಡ್ತಾ ಇರ್ತಾನೆ. ಸಹಜವಾಗಿ ಹೀಗೆ ಮೇಲೆತ್ತಿದಾಗ ಆ ಅರುಂಧತಿಯನ್ನ ನೋಡದೇ ಇದ್ದಾಗ, ಮದುವೆಯಲ್ಲಿ ಮಾತ್ರ ನೋಡುವುದಲ್ಲ,
ಇನ್ನು ಗೃಹ್ಯ ಸೂತ್ರದಲ್ಲಿ ಹೇಗೆ ಹೇಳ್ತಾರೆ ಅಂದ್ರೆ ಅರುಂಧತಿಯನ್ನ ನೋಡಲೇಬೇಕು ಹೊಸದಾಗಿ ಮದುವೆಯಾದ ವಧೂವರರು. ಒಂದು ವೇಳೆ ಕಾಣಿಸ್ಲಿಲ್ಲ ಅಂತಂದ್ರೆ ಪೋಸ್ಟ್ಪೋನ್ ಮಾಡಬೇಕು. ಏನು ಮನೆಗೆ ಹೋಗೋದನ್ನ. ಅವರು ಬೇರೆಯವರ ಮನೆಯಲ್ಲಿ ಇದ್ದು ಅಗ್ನಿಹೋತ್ರಾದಿಗಳನ್ನು ಮಾಡ್ತಾ ಅಷ್ಟಮಿ ತನಕ ಟೈಮ್ ಇದೆ. ನೀವು ಪಾಡ್ಯ ಮದುವೆ ಆದ್ರಿ ಅಂತ ಹೇಳಿದ್ರೆ ಅಷ್ಟಮಿ ತನಕ ನೀವು ನೋಡಬೇಕು. ಅದಾಗಲಿಲ್ಲ ಅಂತಂದ್ರೆ ಮನೆಗೆ ಹೋಗಬೇಕು, ಉಪವಾಸ ಮಾಡ್ತಾ ರಾತ್ರಿ ತಿನ್ನದೆ ಬೆಳಗ್ಗೆ ಮಾತ್ರ ಹೋಮಶೇಷವನ್ನು ಸ್ವೀಕರಿಸುತ್ತಾ ಅರುಂಧತಿ ಕಾಣೋವರೆಗೂ ಇರಬೇಕು. ಇವೆಲ್ಲ ಸದಾಚಾರ ರೀ. ಇವ್ರು ಏನೇನೋ ಅನ್ಕೊಂಡ್ಬಿಟ್ಟಿದ್ದಾರೆ. ಸದಾಚಾರ ಅಂತಂದ್ರೆ ಯಾವುದೋ ಇದ್ಲೋಲೆ ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ. ನಮ್ಮ ಹಣೆ ಬರಹ. ಸದಾಚಾರ ಅಂತಂದ್ರೆ ಈ ಥರದ್ದು. ಸದಾಚಾರ ಅಂದ್ರೆ ಇವ್ರಿಗೆ ಪುಣ್ಯವೋ ಪಾಪವೋ ಒಂದು ಭೌತಿಕ ಅಂತ ಕಾಣಿಸ್ತಾ ಇರುತ್ತೆ. ಅದು ಭೌತಿಕ ಅಲ್ಲ, ಅದು ಈ ಥರದ್ದು ಈ ಏತತ್ ಸ್ವರೂಪವಾಗಿರುತ್ತದು. ಹೇಗೆ ಮದುವೆಯಾದ ಮೇಲೆ ಅರುಂಧತಿ ವಸಿಷ್ಠರನ್ನು ನೋಡುವ ತನಕ ನೀವು ಇವತ್ತು ಬೆಳಗ್ಗೆ ತೋರಿಸ್ತಾರೆ. ಬೆಳಗ್ಗೆ ತೋರಿಸ್ತಾರೆ. ನಾನು ಅದಕ್ಕೆ ಹೇಳಿದೆ ಇಲ್ಲ ನಾನು ನೋಡದೆ ಹೋದ್ರೂ ಪರವಾಗಿಲ್ಲ, ಇದು ಇದಕ್ಕೆ ಒಳಗಾಗಲ್ಲ ಅಂತ ಹೇಳಿದೆ ನಾನು, ಅಲ್ವಾ? ಸಾಕ್ಷಿ ಇದ್ದಾಳೆ ಇಲ್ಲೇ. ಆಮೇಲೆ ಕಾಶಿ ಯಾತ್ರೆ. ಯಾವುದೋ ಒಂದು ಕಾಲದಲ್ಲಿ ಅಹಂ ಕಾಶಿಂ ಗಮಿಷ್ಯಾಮಿ ಅಂತ ಅವನು ಹೇಳೋದಂತೆ, ಇವನು ಇಲ್ಲ ನಾನು ಮಗಳನ್ನು ಕೊಡ್ತೇನೆ ಅಂತ ಅವನು ಬರೋದಂತೆ. ಆಯ್ತು, ನೀನು ಹೋಗು, ಒಳ್ಳೆ ಕೆಲಸ ಮಾಡ್ತಾ ಇದ್ದಿ, ಮಗಳನ್ನು ಕೊಡಲ್ಲ ಅಂದ್ರೆ ಹೋಗ್ತಾನ ಅವನು. ಏನು ಅಂತಾನೆ ಗೊತ್ತಿರಲ್ಲ. ಅದರಿಂದಾಗಿ ಈಗ ಕಾಶಿ ಯಾತ್ರೆ ಅದೊಂದು, ಅದು ಯಾಕದು ಬಂತೋ ಈ ತರಹದ ಗೃಹ್ಯ ಸೂತ್ರದಲ್ಲಿ ಇರೋದಷ್ಟೇ ಮಾಡಿದ್ರೆ ಸಾಕು. ಅವರೇ ಹೇಳ್ತಾರೆ ಆಶ್ವಲಾಯನ ಗೃಹ್ಯ ಸೂತ್ರದಲ್ಲಿ, ಮದುವೆ ಅನ್ನೋದನ್ನ ಮಾತ್ರ ನಮ್ಗೆ ಕಂಟ್ರೋಲ್ ಮಾಡ್ಲಿಕ್ಕಾಗಿಲ್ಲ. ಜಾನಪದಾಶ್ಚ ವೈದಿಕಾಶ್ಚ ವಿಧಯ ಪರ್ಯಸ್ಯ ವರ್ತಂತೆ ಅಂತ. ಪರ್ಯಸ್ಯ ಆದರೆ ಮಿಶ್ರಿತವಾಗಿ. ಎರಡು ಮಿಶ್ರಿತವಾಗಿ ಹೋಗಿದೆ. ಎರಡನ್ನು ಬೇರ್ಪಡಿಸಲಿಕ್ಕೆ ಆಗಲ್ಲ ನಮ್ಮ ಕೈನಲ್ಲಿ. ಆದರೂ ಅತ್ಯಂತ ಮುಖ್ಯವಾಗಿ ಹೇಳಬೇಕಾದ ವಿಚಾರಗಳನ್ನು ನಾವು ಹೇಳಿದ್ದೇವೆ ಅಂತ ಹೇಳ್ತಾರೆ ಅವರು. ಅಂದ್ರೆ ಯಾವ ರೀತಿ ಯಾಂತ್ರಿಕ ಆಗಿದೆ ಈಗ ಅಂತಂದ್ರೆ, ವಧು ಹೇಳಬೇಕಾದ ಮಂತ್ರಗಳನ್ನ, ವರ ಹೇಳಬೇಕಾದ ಮಂತ್ರಗಳನ್ನ ಪುರೋಹಿತರು ಹೇಳ್ತಾ ಇರ್ತಾರೆ. ಇವೆಲ್ಲ ಸಮಸ್ಯೆಗಳು. ವಧು ಹೇಳಬೇಕಾದ ಮಂತ್ರ, ವರ ಹೇಳಬೇಕಾದ ಮಂತ್ರ ಎರಡನ್ನು ಪುರೋಹಿತರು ಹೇಳ್ತಾರೆ. ನಾವು ಈಗಾದ್ರೂ ತಿದ್ಕೊಳ್ಬೇಕು. ಇದು ನಾವು ಹಿಂದಿನವ್ರನ್ನ ಬೈದು ಪ್ರಯೋಜನ ಇಲ್ಲ ಬಿಡಿ. ಯಾಕೆಂದ್ರೆ ಅವರು ಇಷ್ಟು ನಮಗೆ ಉಳಿಸಿಕೊಟ್ಟಿದ್ದಾರೆ. ಹೀಗಾಗಿ ನಾವು ಅವರಿಗೆ ಕೃತಜ್ಞರಾಗಿರಲೇಬೇಕು. ನಮ್ಮ ತಂದೆ ನಮ್ಮ ತಾತ ಅವರೆಲ್ಲ ಇಷ್ಟು ಉಳಿಸ್ಕೊಟ್ಟಿದ್ದಾರೆ, ಓದಪ್ಪ ಅಂತ. ಅದು ನಾವೀಗ ಓದಬೇಕಷ್ಟೆ. ಅದಕ್ಕೆ ಎಲ್ಲರಿಗೂ ಆಗಬೇಕಾದದ್ದು ಗೃಹ್ಯ ಸೂತ್ರವೇ ವಿನಃ ಚಂದ್ರಿಕಾ, ನ್ಯಾಯಾಮೃತ, ನ್ಯಾಯಸುಧಾ ಕಟ್ಕೊಂಡು ಏನು ಮಾಡೋಣ? ಈಗ ಬೇಕಾಗಿರೋದು ವೈದಿಕತ್ವ ಉಳಿಸ್ಲಿಕ್ಕೆ ವೇದದ ವಿಧಿವಿಧಾನಗಳು, ನಮ್ಮ ದೈನಂದಿನ ಕ್ರಿಯೆ 16 ಸಂಸ್ಕಾರಗಳಲ್ಲಿ ಏನಿದೆ ಅಂತ ಮೊದಲು ತಿಳ್ಕೊಳ್ಬೇಕು. ಇವಾಗ ಜಾತಕರ್ಮ ಮಾಡ್ಲಿಕ್ಕೆ ಆಗಲ್ಲ ಬಿಡಿ. ಪೊಲೀಸರಲ್ಲ, ಯಾರವರು, ಡಾಕ್ಟರ್ ಅನುಮತಿ ಕೊಡ್ತಾರಾ? ನಾವೇ ಹೋಗಿ ಕತ್ತರಿಸ್ತೀವಿ. ತಂದೆಯ ಅನುಮತಿ ಪಡೆದ ಮೇಲೆ, ತಂದೆ ನೆಕ್ಕಿಸಿದ ಮೇಲೆ ನಾಭಿಂ ಕೃಂತತ ಅಂತ ಅವನು ಅನುಮತಿ ಕೊಟ್ಟ ಮೇಲೆ ನಾಭಿಕರ್ತನ ಮಾಡ್ತಾರ? ಈಗ ಅಲ್ಲಿ ಮಾಡ್ತಾರೆ. ಇಲ್ಲಿ ನಾವು ಇಲ್ಲಿದ್ದೀವಲ್ಲ ಈಗ. ಅದರಿಂದಾಗಿ ಅರುಂಧತಿಯನ್ನ ನೋಡದೆ ಹೋದರೆ, ಅರುಂಧತಿ ಕಾಣದೇ ಹೋದರೆ, ನಾನು ಸಾಯ್ತೇನೆ ಇನ್ನು 1 ವರ್ಷದ ಒಳಗಡೆ ಅಂತ ಅನ್ಕೋಬೇಕು. ಇಲ್ಲ, ಅರುಂಧತಿ ಇಲ್ಲ, ನಾವು ಅರುಂಧತಿಯನ್ನು ನೋಡೋ ಅಭ್ಯಾಸ ಇಟ್ಕೊಂಡಿಲ್ಲ, ಸರಿ, ಧ್ರುವ ನಕ್ಷತ್ರ ಚಿಂತನೆ ಮಾಡಬೇಕಲ್ಲ. ಧ್ರುವಮಂಡಲದಲ್ಲಿ ಇದ್ದಾನೆ ಅಂತ ಒಮ್ಮೆ ಇದನ್ನಾದ್ರೂ ಯೋಚನೆ ಆದ್ರೂ ಮಾಡಬೇಕು. ಭಾಗವತಾದಿಗಳನ್ನ ಚಿಂತನೆ ಮಾಡ್ತಾ ಇದ್ರೆ, ಪಾರಾಯಣ ಅಂತ ಒಂದು ಇಟ್ಕೊಂಡಿದ್ರೆ, ಅಲ್ಲಿ ಯಾವಾಗಲೂ ಒಮ್ಮೆ ವರ್ಷಕ್ಕೊಮ್ಮೆ ಆದ್ರೂ ಧ್ರುವ ನಕ್ಷತ್ರ ಧ್ರುವಮಂಡಲದ ಮಧ್ಯಸ್ಥನಾಗಿದ್ದಾನೆ ಅಂತ ಒಂದು ಐಡಿಯಾ ಬರುತ್ತೆ. ಆ ಧ್ರುವಮಂಡಲವನ್ನು ನೋಡ್ತಾ ಇರುವಾಗ ಅದು ಬೀಳದೆ ಹೋದರೆ, ಧ್ರುವಮಂಡಲ ನಿಮಗೆ ಕಾಣಿಸದೇ ಹೋದರೆ,
ಆಗ ಓ ಸಾವು ಹತ್ತಿರ. ಅದೂ ಇಲ್ಲ, ಧ್ರುವಮಂಡಲವೂ ಇಲ್ಲ, ಪೂರ್ಣ ಎಂದು ಪೂರ್ಣ ಚಂದ್ರ ಇದ್ದಾನೆ, ಕಾಣಿಸ್ತಾ ಇಲ್ಲ, ಎಲ್ಲರಿಗೂ ಕಾಣಿಸ್ತಾ ಇದೆ. ಆ ತರಹ ಇತ್ತು ಅಂದ್ರೆ ನಾನು ನನ್ನ ಸಾವು ಹತ್ತಿರ ಬಂದಿದೆ ಅಂತ ಇಟ್ಕೊಳ್ಬೇಕು. ದೀಪ ಪೂರ್ಣೇಂದು ದೀಪಮೇವವಾ, ದೀಪ ಚೆನ್ನಾಗಿ ಉರಿತಾ ಇರುತ್ತೆ, ಎಲ್ಲರಿಗೂ ಕಾಣಿಸ್ತಾ ಇರುತ್ತೆ, ನನಗೆ ಕಾಣಿಸ್ತಾ ಇಲ್ಲ. ಅದು ಬಂತು ಅಂದ್ರೆ ನಾನು ಇನ್ನೇನು ಹೋಗಲಿದ್ದೇನೆ ಅಂತ ತೀರ್ಮಾನ ಮಾಡಿಕೊಂಡು ಜಪ ಮಾಡಬೇಕು. ಯದಂತಿ ಎಚ್ಚ ದೂರಕ್ಕೆ ಭಯಂ ವಿಂದತಿ ಮಾಮಿಹ, ಅದನ್ನು ಜಪ ಮಾಡಬೇಕು. ಆ 8 ಮಂತ್ರಗಳಿದೆ, ಅದನ್ನು ಜಪ ಮಾಡಿದ್ರೆ ಅಪಮೃತ್ಯು ಅಕಾಲಿಕ ಮೃತ್ಯು ಇದ್ರೆ ಪೋಸ್ಟ್ಪೋನ್ ಆಗತ್ತೆ, ಇಲ್ಲವೇ ಮೃತ್ಯು ಆದ್ಮೇಲೆ ಸದ್ಗತಿ ಆಗುತ್ತೆ. ಎರಡರಲ್ಲಿ ಯಾವ್ದಾದ್ರು ಒಂದು. ಪವಮಾನದ ಆ ಮಂತ್ರಗಳನ್ನ ಚಿಂತನೆ ಮಾಡಬೇಕು. ಖಂಡ ಭಾಗಂ ದಕ್ಷಿಣತಃ ಸೋಪಿ ಸಂವತ್ಸರಾಯುಚಃ ಪರಚಕ್ಷುಷಿ ಚಾತ್ಮಾನಂ ಏನ ಪಶ್ಯಂತಿ ಪಾರ್ಥಿವಾ. ತಲೆ ಎತ್ತಿ ನೋಡ್ಲಿಕ್ಕೆ ಪುರುಸೋತ್ತಿಲ್ಲ ಅಂತ ಯಾರಾದರೂ ಹೇಳಿದರೆ ಎದುರುಗಡೆಯವನ ಕಣ್ಣಿನಲ್ಲಿ ನಮ್ಮ ಬಿಂಬ ಕಾಣುತ್ತೆ. ಅದು ಕಾಣದೆ ಹೋದ್ರೆ ಅವನಿಗೆ ನಾವು ಕಾಣ್ತಾ ಇದ್ದೀವಿ, ನಮಗೆ ಅವನ ಕಣ್ಣಿನಲ್ಲಿ ನಾವು ಕಾಣಿಸ್ತಾ ಇಲ್ಲ ಅಂದ್ರೆ ಓ ಇನ್ನೇನು ಸಾವು ಹತ್ತಿರದಲ್ಲಿದೆ ಅಂತ ಅನ್ಕೋಬೇಕು. ಆತ್ಮಚ್ಛಾಯಾ ಕೃತೀಭೂತಂ ತೇಪಿ ಸಂವತ್ಸರಾಯುಚಃ ಅತಿದ್ಯುತಿರತಿಪ್ರಜ್ಞಃ ಅಪ್ರಜ್ಞಶ್ಚಾದ್ಯುತಿಸ್ತಥಾ ಪ್ರಕೃತೇರ್ವಿಕ್ರಿಯಾಪನ್ನಃ ಷಣ್ಮಾಸಾನ್ ಮೃತ್ಯುಲಕ್ಷಣಃ. ಕರ್ಣಸೂಕ್ತವನ್ನು ಪಠನೆ ಮಾಡಬಹುದು. ಅತಿದ್ಯುತಿ ಫುಲ್ ಬ್ರೈಟ್, ಅದು ಅತಿದ್ಯುತಿ. ಅತಿದ್ಯುತಿ ಅತಿಪ್ರಜ್ಞ, ಯಾರಿಗೂ ಕಾಣಿಸ್ದೇ ಇರೋದು ಇವನು ಕಾಣಿಸ್ತಾ ಇರುತ್ತೆ. ಆ ದೇವತೆಗಳು ಬಂದದ್ದು ಇವನಿಗೆ ಅಲ್ಲಿ ನಿಂತುಕೊಂಡು ಬಾ ಅಂತನ್ನೋದು ಹಾಗೆ ಕಾಣಿಸ್ತಾ ಇದ್ರೆ ಓ ನನಗೆ ಸೂಚನೆ ಅಂತ ಅರ್ಥ ಮಾಡಿಕೊಳ್ಬೇಕು. ಅಪ್ರಜ್ಞಶ್ಚಾದ್ಯುತಿಸ್ತಥಾ, ಅಪ್ರಜ್ಞ, ಪ್ರಜ್ಞೆನೇ ಇಲ್ಲ, ಏನು ಕಾಣಿಸ್ತಾ ಇಲ್ಲ, ಬೆಳಕೇ ಇಲ್ಲ, ಏನಿದ್ರು ಕತ್ತಲು ಕತ್ತಲು ಕತ್ತಲು. ಹಾಗಿದ್ರು ಪ್ರಕೃತೇರ್ ವಿಕ್ರಿಯಾಪನ್ನ, ಪೂರ್ತಿ ಪ್ರಕೃತಿ ಉಲ್ಟಾ ಆಗಿದ್ರೆ ಓ ಇನ್ನು 6 ತಿಂಗಳಿದೆ ಅಂತ ಅನ್ಕೋಬೇಕು. ಇದನ್ನ ಮನನ ಮಾಡ್ತಾ ಇರಬೇಕು, ಅವಾಗ ಅದು ಬಂದಾಗ ಗೊತ್ತಾಗತ್ತೆ. ಕೆಲವೊಮ್ಮೆ ಅಷ್ಟಾಗಿಯೂ ದೇವರು ಮೋಹವನ್ನು ಕೊಟ್ಟರೆ ಏನು ಮಾಡೋಣ? ನಾವು ತಿಳ್ಕೊಂಡಿರ್ತೀವಿ, ಮೋಹ ಕೊಟ್ಟರೆ ನಮ್ಮ ಬಂಧುಗಳು, ನಮ್ಮ ಅತ್ಯಂತ ಸಮೀಪವರ್ತಿಗಳು ಹೋಗುವಾಗಲೇ ಗೊತ್ತಾಗಲ್ಲ ಎಷ್ಟೋ ಬಾರಿ. ಅದನ್ನು ನಾವು ಆಗಲ್ಲ. ಹೀಗಾಗಿ ಷಣ್ಮಾಸಾನು ಮೃತ್ಯು ಲಕ್ಷಣ. ಈ ಅತಿದ್ಯುತಿ ಅತಿಪ್ರಜ್ಞ ಇದಕ್ಕೆ 2-3 ಉದಾಹರಣೆಗಳು ಎಲ್ಲರ ಜೀವನದಲ್ಲಿ ನಡೆದಿರುತ್ತೆ. ಅದು ಯಾರೋ ಬಂದಿದ್ದಾರೆ ನೋಡು ಅಂತ ಹೇಳ್ತಾರೆ ಹೋಗುವವರು, ಯಾರೋ ಬಂದಿದ್ದಾರೆ ನೋಡು ಬ್ರಾಹ್ಮಣರು, ಯಾರೋ ಬಂದಿದ್ದಾರೆ ಅವ್ರನ್ನ ಒಳಗಡೆ ಬಾ ಅಂತನ್ನು ಅಥವಾ ಬರಬೇಡ ಅಂತ ಹೇಳಿ 2ರಲ್ಲಿ ಯಾವ್ದಾರು ಮಾಡ್ತಾರೆ. ಸಾಮಾನ್ಯ ಸಜ್ಜನರು ಒಳಗಡೆ ಬಾ ಅಂತ ಹೇಳೋ ಅವ್ರನ್ನ ಬ್ರಾಹ್ಮಣರು ಬಂದಿದ್ದಾರೆ ಅಂತಾರೆ. ಅಯ್ಯೋ ಭಯ ಆಗ್ತಾ ಇದೆ, ಕಳಿಸೋ ಅವ್ರನ್ನ, ಭೀಕರವಾಗಿದ್ದಾರೆ ಅಂತ ಹೇಳ್ತಾರೆ. 2ರಲ್ಲಿ ಯಾವ್ದಾರು ಒಂದು. ಅದರ ವಿಮರ್ಶೆ ಬೇಡ. ಅತಿದ್ಯುತಿ ನಮ್ಮ ಅಜ್ಜಿ ಜೀವ ಬಿಡುವಾಗ ನಡೆದದ್ದು. ನವರಾತ್ರಿ ವಿಜಯದಶಮಿ ನಮ್ಮ ಅಜ್ಜಿ ಹೋಗಿದ್ದು. ಶೇಷಮ್ಮ ಅಂತ ಕರೀತಾರೆ, ನಮ್ಮ ತಂದೆಯ ತಾಯಿ. ಅವರು ಹೋಗುವಾಗ ಹಿಂದ್ಗಡೆ ಶಂಕರಮ್ಮ ಅಂತ ಒಬ್ಬರಿದ್ರು. ಅವರಿಗೆ ಪಾರ್ಕಿನ್ಸನ್ ರೋಗ, ಯಾವಾಗಲೂ ಅದರ್ತಾ ಇದ್ರು. ಅವರು ನಾವು ಹೋದ ಕೂಡಲೇ ಹೋಗಿದ್ದೀವಿ, ನಾವು ಬೆಂಗಳೂರಲ್ಲೇ ಇದ್ವಿ. ಫೋನ್ ಅವಾಗೆಲ್ಲ ಫೋನ್ ಇತ್ತು, ಲ್ಯಾಂಡ್ಲೈನು. ಭಾಗವತಾಶ್ರಮದಲ್ಲಿ ಇಲ್ಲೇ ಇದ್ದಾಗ ಬಂತು, ಹೀಗೆ ಹೋಗಿದ್ದಾರೆ ಅಂತ ಕೂಡಲೇ ಓಡಿದೆವು. ನಾನು ವಿಕ್ರಮ ಮಾರನೇ ದಿವಸ ಹೋದ್ವಿ. ಅಲ್ಲಿ ಹೋದಾಗ
ಏನಾಯಿತು, ಅವ್ರು 2 ದಿವಸ ಆದ್ಮೇಲೆ ಬಂದರು. 2 ದಿವಸ 3 ದಿವಸ 3ನೇ ದಿವಸ ಬಂದರು. ಶಂಕರಮ್ಮ ಬಂದು ಅಲ್ಲಿ ಯಾರೋ ಒಬ್ರು ಅಂಗಾರಾಖ್ಯತೆ ಹಚ್ಕೊಂಡು ಬಂದಿದ್ರು. ನೀನು ಶೇಷಮ್ಮನ ಅಂತ ಕೇಳಿದ್ರು. ಅಲ್ಲ, ಪಕ್ಕದಲ್ಲಿದ್ದಾರೆ ಹೋಗಿ ಅಂತ ಅಂದ್ಬಿಟ್ಟೆ. ಬಂದಿದ್ರ ಅವರು ಅಂತ ಕೇಳಿದ್ರು. ಅವರು ಹೇಗಿದ್ರು ನೋಡ್ಲಿಕ್ಕೆ, ಏನೇನೋ ವರ್ಣನೆ ಮಾಡಿದ್ರು ಅಲ್ಲ ಹೇಳಿದ್ದು. ಹೀಗೆ 2-3 ಜನಕ್ಕಾಗಿದ್ದು ನಾನು ಕೇಳಿದ್ದೇನೆ. ಅದರಿಂದ ಬಹಳ ವಿಚಿತ್ರ. ಅತಿದ್ಯುತಿ. ಕೆಲವೊಮ್ಮೆ ಅದಾಗಿ 1 ವರ್ಷದೊಳಗಡೆ ಅವರು ಹೋಗ್ತಾರೆ, ಅವ್ರಿಗೆ ಹಂಗೆ ಕಂಡಿರುತ್ತೆ. ಕೆಲವೊಬ್ರು ಮೇಲ್ಗಡೆ ಹೋಗಿದ್ದೆ, ಅಯ್ಯೋ ನೀನಾ, ತಪ್ಪು ಕರ್ಕೊಂಡ್ ಬಂದಿದ್ದೀರಿ ಕಣ್ರೋ, ಕೆಳಗಡೆ ತಳ್ಬಿಡಿ ಇವಳಿಗಿನ್ನೂ ಬದುಕಿದೆ ಅಂತ ಹೇಳ್ತಾರಂತೆ. ಸೀದಾ ಕೆಳಗಡೆ ಬಂದು ಬಿದ್ದಿರ್ತಾರೋ, ಅವರು ಎಚ್ಚರಗೊಂಡು ಹೇಳ್ತಾ ಇರ್ತಾರೆ. ಯಮ ಭಟ್ರು ತಪ್ಪು ಮಾಡ್ತಾರಾ? ಇಲ್ಲ, ಅದು ತಪ್ಪು ಯಾಕೆ ಅಂದ್ರೆ ನಮಗೆ ಗೊತ್ತಾಗಲಿ ಅಂತ. ಹೀಗೊಂದು ಅತಿಲೋಕವಾದದ್ದಿದೆ. ನೀವು ಏಕಾಕಿ ಅಲ್ಲ, ಕೆಳಗಡೆಗೆ ಮೇಲ್ಗಡೆ ಅದೆರಡು ಡಿಸ್ಕಾರ್ಡೆಡ್ ಅಲ್ಲ, ಅದಕ್ಕೊಂದು ಸಂಬಂಧ ಇದೆ ಅಂತ ಗೊತ್ತಾಗಲಿಕ್ಕೆ ಈ ತರಹ ಎಲ್ಲ ಮಾಡ್ತಾ ಇರ್ತಾರೆ. ಯಮನೆ ಮಾಡಿದ್ರು ಆಶ್ಚರ್ಯ ಇಲ್ಲ. ಹೀಗಾಗಿ ಅಜ್ಞಾನ, ಪ್ರಮಾದ, ಮೈಮರೆತದ್ದು ಅಂತ ಅಂದುಕೊಳ್ಬಾರದು. ನಮಗೆ ಎಚ್ಚರ ಕೊಡ್ಲಿಕ್ಕೆ ಮೈ ಮರೆಯದಿರಿ, ಮೇಲ್ಗಡೆ ನೀವು ಮಾಡುವ ಪ್ರತಿಯೊಂದು ಕೆಲಸವೂ ದಾಖಲಾಗ್ತಾ ಇರುತ್ತೆ ಅಂತ ಹೇಳಲಿಕ್ಕಿರಬಹುದು. ದೈವತಾನ್ಯವಜಾನಾತಿ ಬ್ರಾಹ್ಮಣ ಇಷ್ಟ ವಿರುದ್ಧತೆ ಕೃಷ್ಣ ಶ್ಯಾವಚ್ಛವಿಶ್ಚಾಯ ಷಣ್ಮಾಸಾನ್ ಮೃತ್ಯು ಲಕ್ಷಣ. ಇನ್ನು ಇದು ಸಜ್ಜನರು ಹೋಗುವಂಥದ್ದು. ಅತಿದ್ಯುತಿ ಅತಿಪ್ರಜ್ಞ. ಇನ್ನು ದುರ್ಜನರು ಉತ್ಕಟವಾಗಿ ದೇವತೆಗಳನ್ನು ಅವಮಾನ ಮಾಡ್ತಾರೆ, ಜ್ಞಾನಿಗಳ ವಿರೋಧಕ್ಕೆ ಒಳಗಾಗ್ತಾರೆ. ಕೃಷ್ಣ ಶ್ಯಾವಚ್ಛವಿಶ್ಚಾಯ, ಪೂರ್ತಿ ಮೈಯೆಲ್ಲ ಕಪ್ಪಾಗ್ಬಿಡುತ್ತೆ. ನೆರಳನ್ನ ನೋಡ್ತಾ ಇದ್ದೀವೋ ಅವರನ್ನ ನೋಡ್ತಾ ಇದ್ದೇವೋ ಅಂತ ಅನಿಸ್ಬಿಡುತ್ತೆ, ಅಷ್ಟು ಕಪ್ಪಾಗತ್ತೆ. ಇದು ಷಣ್ಮಾಸಾನ್ ಮೃತ್ಯು ಲಕ್ಷಣ. ಶೀರ್ಣನಾಭಿಂ ತಥಾ ಚಕ್ರಂ ಛಿದ್ರಂ ಸೋಮಂ ಚ ಪಶ್ಯತಿ ತಥೈವ ಚ ಸಹಸ್ರಾಂಶುಂ ಸಪ್ತರಾತ್ರೇಣ ಮೃತ್ಯುಭಾಗ್. ಇನ್ನೂ ಬೇಗ ಹೊಕ್ಕಳಿನಲ್ಲಿ ಸರಿಯಾಗಿ ಅರ್ಧ ಭಾಗ ಆಯಿತು ಅಂದ್ರೆ ಸೀಳು ಇದೆ ಹೊಕ್ಕಳು ಅಂತ. ಹೊಕ್ಕಳು ಸೀಳಿದೆ ಅಂತ ಕಂಡರೆ, ಹೊಕ್ಕಳು ಸೀಳಿರಲ್ಲ ವಸ್ತುತಃ, ಹೊಕ್ಕಳು ಸೀಳಾಗಿದೆ ಅಂತ ಕಂಡ್ರೆ ಚಕ್ರಂ ಛಿದ್ರಂ ಸೋಮಂ ಚ ಪಶ್ಯತಿ. ಹಾಗೆ ಅವನಿಗೆ ಕಣ್ಣಿಗೆ ಚಕ್ರ ಅರ್ಧ ಭಾಗ ಸೀಳಿದ ಹಾಗೆ ಕಾಣಿಸ್ತಾ ಇರುತ್ತೆ. ಚಕ್ರ, ಯಾವುದೇ ಚಕ್ರ, ಪೂರ್ತಿ ಗುಂಡಿಗಿರತಕ್ಕಂತಹ ಚಕ್ರ ಅರ್ಧ ಭಾಗ ಸೀಳಿದೆ ಅಂತ. ಅಥವಾ ಸೋಮಂ ಛಿದ್ರಂ ಪ್ರಪಶ್ಯತಿ, ಚಂದ್ರ ಅವನಲ್ಲಿ ತೂತು ಕಾಣಿಸ್ತಾ ಇರುತ್ತೆ. ತಥೈವ ಚ ಸಹಸ್ರಾಂಶುಂ, ಹಾಗೆ ಸೂರ್ಯನಲ್ಲಿ ತೂತು ಕಂಡರೆ ಸಪ್ತರಾತ್ರೇಣ ಮೃತ್ಯುಭಾಗ್, 7 ದಿವಸದಲ್ಲಿ ಹೋಗ್ತಾನು. ಕರ್ಣನಾಥಾವನಮನಂ ದಂತದೃಷ್ಟಿ ವಿರಾಗತ ಸಂಜ್ಞಾಲೋಪೋ ನಿರುಷ್ಣತ್ವಂ ಸದ್ಯೋ ಮೃತ್ಯು ನಿದರ್ಶನಂ. ಇನ್ನು ಕರ್ಣನಾಸಾವನಮನಂ, ಕಿವಿ ಸೊಟ್ಟಗಾಗೋಗತ್ತೆ, ವಿಚಿತ್ರವಾಗಿ ತಿರುಚಿಕೊಂಡ್ಬಿಡತ್ತೆ. ಕಿವಿ ತಿರುಚಿಕೊಂಡರೆ, ಮೂಗು ತಿರುಚಿಕೊಂಡರೆ, ಹಲ್ಲು ಇದ್ದಕ್ಕಿದ್ದಂತೆ ಎಲ್ಲ ಚೆನ್ನಾಗಿರುತ್ತೆ, ಇದ್ದಕ್ಕಿದ್ದಂತೆ ಬಣ್ಣ ಕಳೆದುಕೊಂಡ್ರೆ, ಕಣ್ಣು ಇದ್ದಕ್ಕಿದ್ದ ಹಾಗೆ ನಿಂತೋಯ್ತು ಅಂದ್ರೆ ಚೆನ್ನಾಗಿರ್ತಾನೆ ಅವನು, ಆಮೇಲೆ ನೋಡಿದ್ರು ಕಣ್ಣು ಯಾಕೆ ಕಾಣಿಸ್ತಾ ಇಲ್ಲ ಅಂತ ನೋಡಿದ್ರು ಪೂರ್ತಿಯಾಗಿ ಪರ್ಫೆಕ್ಟ್ ಆಗಿರುತ್ತೆ. ಆ ಥರದ ಕೇಸ್ಗಳು ಇವೆ. ಅವರು ಬೇಗ ಹೋಗ್ತಾರೆ ಅಂತ. ಸಂಜ್ಞಾಲೋಪ, ಏನಾಗ್ತಾ ಇದೆ ಅನ್ನೋದೇ ಗೊತ್ತಿಲ್ಲ, ಆ ತರಹ ಆದ್ರೆ. ನಿರುಷ್ಣತ್ವಂ, ಏನ್ ಬಿಸಿ ಹಾಕಿದ್ರು ಬಿಸಿನೇ ಹತ್ತಲ್ಲ, ಮೈ ಇಡೀ ತಣ್ಣಗಾಗಿ ಹೋಗ್ತಾ ಇರುತ್ತೆ. ಏನ್ ಮಾಡಿದ್ರು, ಒಲೆ ಪಕ್ಕದಲ್ಲಿ ಕೂತ್ರು ಅವ್ರು ತಣ್ಣಗಿರ್ತಾರೆ. ಓ, ಸಪ್ತರಾತ್ರೇಣ ಮೃತ್ಯುಭಾಗ್, 7 ದಿವಸದಲ್ಲಿ ಹೋಗ್ತಾರೆ ಅಂತ. ಸದ್ಯೋ ಮೃತ್ಯು, ಬೇಗನೆ ಸಾಯ್ತಾರೆ ಕೆಲವೊಬ್ರು. ಅಕಸ್ಮಾತ್ ಶಸ್ತ್ರವೇದ್ಯಸ್ಯ ವಾಮಮಕ್ಷಿ ನರಾಧಿಪ ಮೂರ್ಧತಶ್ಚೋತ್ಪತೆ ಧೂಮಃ ಸದ್ಯೋ ಮೃತ್ಯು ನಿದರ್ಶನಂ. ಇದ್ದಕ್ಕಿದ್ದ ಹಾಗೆ ಎಡಕಣ್ಣಿನಲ್ಲಿ ದಳ ನೀರು ಬರ್ಲಿಕ್ಕೆ ಶುರು ಆಗೋಗುತ್ತೆ, ಬೇಗ ಸಾಯ್ತಾನೆ ಅಂತ ಅರ್ಥ. ಇನ್ನು ಮೂರ್ಧತಶ್ಚ ಉತ್ಪತೆ ಧೂಮಃ, ತಲೆಯಿಂದ ಹೊಗೆ ಭಸ್ ಅಂತ ಹೊರಗಡೆ ಹೋಗುತ್ತೆ, ಹಾಗೆ ಹೋದ್ರೆ ಸಾಯ್ತಾನೆ ಅಂತ. ಏತಾವಂತಿ ತ್ವರಿಷ್ಟಾನಿ
ವಿದಿತ್ವಾ ಮಾನವೋತ್ಮನಃ ನಿಶಿಚಾಹ ನಿಚಾತ್ಮಾನಂ ಯೋಜಯೇತ್ ಪರಮಾತ್ಮನ. ಇಷ್ಟು ಅರಿಷ್ಟ. ಹಗಲಾಗಲಿ ರಾತ್ರಿ ಆಗಲಿ ಯಾವಾಗ ಬೇಕಾದರೂ ಹೋಗಬಹುದು. ಅದರಿಂದಾಗಿ ಉತ್ತರಾಯಣ ದಕ್ಷಿಣಾಯನ ಉತ್ತರಾಯಣ ಕಾಲದಲ್ಲೇ ಹೋಗಬೇಕು ಅಂತ ಇಲ್ಲ. ಅದು ಉತ್ತರಾಯಣ ರಶ್ಮಿ ಅಂತ. ದೇಹದ ಬಲಭಾಗದಿಂದ ಸಾಗಿದ್ರೆ ಉತ್ತರಾಯಣ, ಎಡಭಾಗದಿಂದ ಸಾಗಿದ್ರೆ ದಕ್ಷಿಣಾಯನ. ಅದು ದೇಹದಲ್ಲಿಯೇ ಇರುವಂತಹ ಕಾಂತಿ. ರಶ್ಮಿಭಿಹಿ ನಿಷ್ಕ್ರಾಮತಿ ಅಂತ. ರಶ್ಮಿಭಿಹಿ ಅಂತ ಅನ್ನೋದು ಸೂತ್ರ ವೇದವ್ಯಾಸರದ್ದು. ನಿಷ್ಕ್ರಾಮತಿ ಅಂತ ಮಧ್ವಾಚಾರ್ಯರ ಭಾಷ್ಯ. ಹೀಗಾಗಿ ಸಾಯೋದು ಅನ್ನೋದು ಹಗಲೇ ಆಗಬೇಕು ರಾತ್ರಿನೇ ಆಗಬೇಕು ಅಂತ ಇಲ್ಲ. ಯಾವಾಗ ಬೇಕಾದರೂ ಹೋಗಬಹುದು. ಜ್ಞಾನಿಯಾದವನು ಉತ್ತರಾಯಣದಲ್ಲೇ ಸಾಯ್ತಾನೆ, ದಕ್ಷಿಣಾಯಣದಲ್ಲಿ ಸಾಯಲ್ಲ. ದಕ್ಷಿಣಾಯನದಲ್ಲಿ ಅಜ್ಞಾನಿ ಸಾಯ್ತಾನೆ, ಉತ್ತರಾಯಣದಲ್ಲಿ ಜ್ಞಾನಿ ಸಾಯ್ತಾನೆ. ಹೀಗೆ ಏನೇನೋ ಭ್ರಮೆಗಳಿದೆ. ಅದು ಯಾವುದೂ ಅಲ್ಲ. ಇದನ್ನು ತಿಳಿದುಕೊಂಡು ಕೂಡಲೇ ದೇವರ ಧ್ಯಾನ ಮಾಡಲಿಕ್ಕೆ ಕೂಡಬೇಕು. ಯಸ್ ಅಥಾಸ್ಯ ನೇಷ್ಟಂ ಮರಣಂ ಸ್ಥಾತುಮಿಚ್ಛೇತ್ ಕ್ರಿಯಾಮಿಮಾಂ ಸರ್ವಗಂಧಾನ್ ರಸಾನಶ್ಚೈವ ಧಾರಯೇತ ತಮಾಹಿತಃ. ಅಥವಾ ಮರಣ ಇಷ್ಟ ಇಲ್ಲ ಅವನಿಗೆ, ಈಗ ಹೋಗೋದು ಇಷ್ಟ ಇಲ್ಲ ಅಂತಂದ್ರೆ ದೇವರನ್ನ ಧ್ಯಾನ ಅಂತೂ ಮಾಡಬೇಕು. ತಥಾ ಮೃತ್ಯುಮುಪಾದಾಯ ತತ್ಪರೇಣಾಂತರಾತ್ಮನ ಸಸಾಂಖ್ಯ ಧಾರಣಂ ಚೈವ ವಿದಿತ್ವ ಮನುಜರಚಭಾ. ಹೀಗೆ ಮೃತ್ಯುವಿನ ಜೊತೆಗೆ ತಗೊಂಡು ಹೋಗಲಿಕ್ಕೆ, ಮೃತ್ಯುವಿನ ಜೊತೆಗೆ ಹೋಗಲಿಕ್ಕೆ ಕಲಿಬೇಕು. ಹೀಗೆ ಜಯೇಚ್ಛ ಮೃತ್ಯುಂ ಯೋಗೇನ, ಈ ಒಂದು ಪ್ರಜ್ಞೆಯ ಮೂಲಕ ಮೃತ್ಯುವನ್ನು ಗೆಲ್ಲಬೇಕು. ಮೃತ್ಯುವನ್ನು ಗೆಲ್ಲೋದು ಅಂದರೆ ಸಾಯದಂತೆ ಇರೋದು ಅಲ್ಲ, ಸತ್ತರೂ ಕೂಡ ಅರಿವು ಇಲ್ಲದೆ ಇರೋದೇನಿದೆ ಅದನ್ನು ಮೃತ್ಯುಜಯ ಅಂತ ಕರೆಯೋದು. ಸತ್ತರೂ ಕೂಡ ಅರಿವಿರಬೇಕು. ಸಾಯೋದರ ಮುಖ್ಯ ಲಕ್ಷಣ ಏನು ಅಂದರೆ, ಭಾಗವತ ಏಕಾದಶ ಸ್ಕಂಧದಲ್ಲಿ ಕೃಷ್ಣ ಹೇಳ್ತಾನಲ್ಲ ಉದ್ಧವನಿಗೆ, ಕಿಂ ಮೃತ್ಯು ಅಂತ ಕೇಳಿದಾಗ ಮೃತ್ಯುರತ್ಯಂತ ವಿಸ್ಮೃತಿ ಅಂತಾನೆ ದೇವರು. ಮೃತ್ಯು ಅಂದ್ರೆ ಮರೆವು, ಎಲ್ಲ ಮರೆವು. ಈಗ ಸಾಯ್ತಾನೆ, ಮುಂದಿನ ಜನ್ಮದಲ್ಲೆಲ್ಲ ಮೊದಲಿಂದ ಕಲೀಲಿಕ್ಕೆ ಹೋಗ್ತಾನೆ. ಹಿಂದಿನ ಜನ್ಮ ಏನೇ ಕಲ್ತಿದ್ರು ಮುಂದಿನ ಜನ್ಮಕ್ಕೇನು ನೆನಪೇ ಇರಲ್ಲ. ಅದರಿಂದಾಗಿ ಮೃತ್ಯು ಅಂದ್ರೆ ಏನು? ಮರೆವು. ಮರಣವೇ ಮಹಾನವಮಿ ಎಂಬೆ. ಚಂದ. ಮರಣ ಅಂದ್ರೆ ಮರೆವೇ ಮರಣವೆಂಬೆ ಅಂತ ಹೇಳಬಹುದು. ಮೃತ್ಯು ಅತ್ಯಂತ ವಿಸ್ಮೃತಿ. ಅದರಿಂದಾಗಿ ಸಾವನ್ನ ಗೆಲ್ಲೋದು ಅಂದ್ರೇನು? ಸಾವು ಬಂದು ಬೇರೆ ಶರೀರ ಬಂದರೂ ಕೂಡ ಆ ಹಿಂದಣ ಪ್ರಜ್ಞೆ ಜೊತೆಗಿರೋದಿದೆಯಲ್ಲ, ಅದನ್ನ ಸಾವು ಗೆಲ್ಲೋದು ಅಂತಾರೆ. ವಾಸುದೇವ ತೋಟಂತಿಲ್ಲಾಯನಿಗೆ ಆಚಾರ್ಯರು ಕಿವಿಯಲ್ಲಿ ಊದಿದ್ರು ಉಫ್ ಅಂತ ಗಾಳಿಯನ್ನ. ಅವನಿಗೆ ಅನಂತ ಜನ್ಮದ ಹಿಂದಣ ಜನ್ಮದ ನೆನಪಾಗೋಯ್ತು. ಏನು ಧನ್ಯ ಆ ಜೀವ. ಜಾತಿ ಸ್ಮೃತಿ ಆರಾಮಾಗಿ ಬಂದ್ಬಿಡ್ತು. ಗೀತೆಯಲ್ಲಿ 6ನೇ ಅಧ್ಯಾಯದಲ್ಲಿ ಹೇಳ್ತಾನಲ್ಲ, ತತ್ರ ತಂ ಬುದ್ಧಿ ಸಂಯೋಗಂ ಲಭತೆ ಪೌರ್ವ ದೈಹಿಕಂ ಅಂತ. ಅದು ಸಾವನ್ನ ಗೆಲ್ಲೋದು ಅಂದ್ರೆ. ಈ ಶರೀರ ನಿತ್ಯ ಆಗೋದು ಅಂತಲ್ಲ. ಅಸುರರೇನ್ ಮಾಡ್ತಾರೆ, ಈ ಶರೀರವೇ ನಿತ್ಯ ಆಗಬೇಕು ಅಂತ ದೇವರಲ್ಲಿ ಕೇಳ್ಕೊತಾರೆ. ಸಾವು ಬರದಂತೆ ಆಂಟಿಸಿಪೇಟರಿ ಬೇಲ್ ರೆಡಿ ಮಾಡ್ಕೊಳ್ತಾರೆ. ಇಲ್ಲಿ ಸಾಯಬಾರದು, ಅಲ್ಲಿ ಸಾಯಬಾರದು, ಅವ್ರಿನ್ ಸಾಯಬಾರದು, ಇವ್ರಿನ್ ಸಾಯಬಾರದು, ಹೀಗ್ ಸಾಯಬಾರದು, ಹಾಗೆ ಸಾಯಬಾರದು, ಆಗ ಸಾಯಬಾರದು, ಈಗ ಸಾಯಬಾರದು ಅಂತ. ಅದ್ರ ಮಧ್ಯದೊಂದು ಲೂಪ್ ಹೋಲ್ ಕೊಟ್ಟಿರ್ತಾನೆ ದೇವರು. ಅದರಿಂದಾಗಿ ಗಚ್ಚೇತ್ ಪ್ರಾಪ್ಯಾಕ್ಷಯಂ ಕೃತ್ಸನಂ ಅಜನ್ಮ ಶಿವಮವ್ಯಯಂ ಶಾಶ್ವತಂ ಸ್ಥಾನಮತಿ ಅಚಲಂ ದುಷ್ಪ್ರಾಪಮಕೃತಾತ್ಮಭಿ. ಹೀಗೆ ಅಕ್ಷಯವಾದ ಲೋಕವನ್ನು ಅವನು ಹೊಂದುತ್ತಾನೆ ಅನ್ನುವಲ್ಲಿಗೆ 299ನೇ ಅಧ್ಯಾಯ. ಯಾಜ್ಞವಲ್ಕ್ಯ ಅವ್ಯಕ್ತಸ್ಥಂ ಪರಂ ಯತ್ತತ್ ಪೃಷ್ಟಸ್ಥೇಹಂ ನರಾಧಿಪ ಪರಂ ಗುಹ್ಯಮಿಮಂ ಪ್ರಶ್ನಂ ಶೃಣುಷ್ವಾವಹಿತೋ ನೃಪ. ಯಾಜ್ಞವಲ್ಕ್ಯರು ಹೇಳ್ತಾರೆ, ನೋಡು, ನೀನು ಪ್ರಕೃತಿಯ ಒಳಗಡೆ ಇರುವ ದೇವರ ಬಗ್ಗೆ ಕೇಳಿದೆ ಅಲ್ವಾ? ಆ ಗುಟ್ಟನ್ನ ಹೇಳ್ತೇನೆ ಕೇಳು. ಯಥಾರ್ಷೇಣೇಹ ವಿಧಿನ ಚರತಾವಮತೇನಃ ಮಯಾದಿತ್ಯಾದವಾಪ್ತಾನಿ ಯಜೂಂಷಿ ಮಿಥಿಲಾಧಿಪ. ಆ ಯಾಜ್ಞವಲ್ಕ್ಯರು ಹೇಳ್ತಾರೆ,
ನಾನು ಇದರ ಬಗೆಗೇನೆ ತಿಳಿದದ್ದು ಯಾವಾಗ ಅಂತ ಹೇಳಿದ್ರೆ ಸೂರ್ಯನಿಂದ ಯಜುರ್ವೇದವನ್ನು ಪಡೆದಾಗ. ಆ ಯಾಜ್ಞವಲ್ಕ್ಯರ ಕಥೆ ನಮಗೆ 12 ಸ್ಕಂಧದಲ್ಲಿ ಬರುತ್ತೆ. ಭಾಗವತ 12ನೇ ಸ್ಕಂಧದಲ್ಲಿ ವೇದ ವಿಭಾಗದ ಕಥೆ ಇದೆ. ಅದರಲ್ಲಿ ಬರುವ ಕಥೆ ಹೇಳ್ತೇನೆ, ವಸ್ತುತಃ ಇಲ್ಲಿಲ್ಲ, ಆದರೆ ಆ ಕನೆಕ್ಷನ್ ಸಿಗಲಿಕ್ಕಾಗಿ ಅದು ಹೇಳ್ತಾ ಇದ್ದೇನೆ. ಅವ್ರು ಇಷ್ಟೇ ಹೇಳ್ತಾರೆ, ನಾನು ಸೂರ್ಯನಿಂದ ಯಜುರ್ವೇದವನ್ನು ಪಡೆದೆ. ವೈಶಂಪಾಯನರ ಶಿಷ್ಯರು ಎಲ್ಲ ಇರ್ತಾರೆ, ಅದರಲ್ಲಿ ಯಾಜ್ಞವಲ್ಕ್ಯರು ಒಬ್ರು. ವೈಶಂಪಾಯನರು ಏನು ಮಾಡ್ತಾರೆ, ನನಗೆ ಒಂದು ಪಾಪ ಬಂದಿದೆ, ಆ ಪಾಪ ಪರಿಹಾರಕ್ಕಾಗಿ ನೀವೆಲ್ಲ ಸೇರಿ ಜಪ ಮಾಡಿ ಅಂತಾರೆ. ಆಗ ಯಾಜ್ಞವಲ್ಕ್ಯರಿದ್ದುಕೊಂಡು ಇವರೆಲ್ಲ ಯಾಕೆ, ಇವರು ಸಾಧನೆ ಮಾಡಲಿ, ನಾನು ಒಬ್ಬನೇ ತಾಕು ಜಪ ಮಾಡ್ತೇನೆ, ನಿಮ್ಮ ಪಾಪ ಪರಿಹಾರ ಆಗತ್ತೆ ಅಂತಾರೆ. ಆಗ ಯಾಜ್ಞವಲ್ಕ್ಯರಿಗೆ ಈ ರೀತಿ ಹೇಳಿದಾಗ ಯಾಜ್ಞವಲ್ಕ್ಯರ ಮೇಲೆ ಸಿಟ್ಟು ಬರುತ್ತೆ. ವೈಶಂಪಾಯನರಿಗೆ ಎಲ್ಲ ಬ್ರಾಹ್ಮಣರಿಗಿಂತ ನಿನ್ನ ತಪಸ್ಸು ಜಾಸ್ತಿ ಅಂತ ಹೇಳಿ ನೀನು ಹೇಳ್ತಾ ಇದೆಯಾ ಅಲ್ವಾ, ನಿನ್ನಂತಹ ಅವಿಧೇಯ ಬ್ರಾಹ್ಮಣಾವಮಾನ ಮಾಡಿದವ ಈಗಿಂದೀಗಲೇ ಬಿಟ್ಟು ಬಿಡಬೇಕು, ಈಗಿಂದೀಗಲೇ ನಾನು ಹೇಳಿಕೊಟ್ಟದ್ದನ್ನೆಲ್ಲ ಬಿಟ್ಟುಬಿಡ್ಬೇಕು. ವಸ್ತುತಃ ಯಾಜ್ಞವಲ್ಕ್ಯರ ಸಾಮರ್ಥ್ಯ ಅವ್ರಿಗೆ ಗೊತ್ತೇ ಇದೆ, ವೈಶಂಪಾಯನರಿಗೆ ಗೊತ್ತಿಲ್ವೇ? ಆದರೆ ಅವನಿಗೆ ಈ ಹುಡುಗನ ಮೂಲಕ ಹೊಸದೊಂದು ಶಾಖೆ ಬರಬೇಕಿದೆ ಅಂತ. ಅದರಿಂದಾಗಿ ಅವರು ಮೇಲುನೋಟಕ್ಕೆ ಕೆಂಪು ಕಣ್ಣು ಮಾಡಿ ಹೊರಟೋಗ್ತಾ ಇರಬೇಕು, ನಾನು ಕೊಟ್ಟ ವಿದ್ಯೆಯನ್ನೇ ಬಿಟ್ಟುಬಿಡಬೇಕು. ಸರಿ, ನಾನು ಇನ್ನು ಇದನ್ನ ಉಪಯೋಗ ಮಾಡೋಲ್ಲ ಅಂದ್ರು, ಇದನ್ನು ವಾಂತಿ ಅಂತ ಕರೆಯೋದು. ವಾಂತಿ ಅಂದ್ರೆ ಆ ಯಜುರ್ವೇದವನ್ನೆಲ್ಲ ವಾಂತಿ ಮಾಡಿಬಿಟ್ರು ಅಂದ್ರೆ ಏನ್ರಿ ಅದು? ಅಷ್ಟು ಭೀಕರವಾ ವೇದ ಅಂದ್ರೆ? ಅದು ಸಂಕೇತ ಅಂತನೂ ಅರ್ಥ ಆಗಲ್ಲಲ್ರಿ ನಮಗೆ. ಹಾಗೆ ಹೇಳ್ತಾ ಇದೀವಲ್ಲ ನಾವು, ಏನು ಹೇಳಬೇಕು? ಅದೊಂದು ಸಂಕೇತ. ಅದನ್ನ ತಿತ್ತಿರಿ ಪಕ್ಷಿಗಳು ನುಂಗಿದ್ರು. ತಿತ್ತಿರಿಗಳು ಅಂತ ಋಷಿಗಳು. ಆ ತಿತ್ತಿರಿ ಋಷಿಗಳು ಅದನ್ನ ತಗೊಂಡ್ರು, ಅಂದ್ರೆ ಆ ವೇದವನ್ನು ಬಳಸಲಿಕ್ಕೆ ಶುರು ಮಾಡುದು. ಅದಕ್ಕೆ ಆ ಶಾಖೆಯನ್ನ ತೈತ್ತಿರೀಯ ಶಾಖೆ ಅಂತ ಕರೀತಾರೆ. ಮಧ್ವಾಚಾರ್ಯರು ತೈತ್ತಿರೀಯ ಶಾಖೆಯ ಬ್ರಾಹ್ಮಣರು, ನೆನಪಿರ್ಲಿ. ಅವರು ಕಲಿತದ್ದು ಗುರುಗಳಿಂದ, ತೈತ್ತಿರೀಯ ಶಾಖೆಯ ಗುರುಗಳಿಂದ. ತೈತ್ತಿರೀಯ ಶಾಖೆಯನ್ನೇ ಕಲಿತದ್ದು, ತೈತ್ತಿರೀಯ ಶಾಖೆಯನ್ನೇ ಕಲಿತದ್ದು ಅವರು ಕೂಡ. ಈ ಹಿನ್ನೆಲೆಯಲ್ಲಿ ಆ ಯಾಜ್ಞವಲ್ಕ್ಯರು ಏನ್ ಮಾಡಿದ್ರು, ಇದು ಬಿಟ್ರಲ್ಲ, ಸೂರ್ಯನನ್ನ ಚೆನ್ನಾಗಿ ತಪಸ್ಸು ಮಾಡಿದರು. ಸೂರ್ಯನಿಂದ ವಿದ್ಯೆಯನ್ನು ಪಡೆದರು. ಅದು ಶುಕ್ಲ ಯಜುರ್ವೇದ ಅಂತ. ಶುಕ್ಲ ಅಂದ್ರೆ ಇರಲಿ, ಶುಕ್ಲ ಮತ್ತೆ ಕೃಷ್ಣ ಅಂದ್ರೆ ಲೈಟರ್ ವಿನ್ನಲ್ಲಿ ತಗೊಳ್ಬೇಡಿ. ಇವರು ಬ್ಲ್ಯಾಕ್ ಯಜುರ್ವೇದ ಅಂತ ಟ್ರಾನ್ಸ್ಲೇಟ್ ಮಾಡಿದ್ದಾರೆ. ಈಗ ಅವರು ಬುದ್ಧಿಗೆ ದೊಡ್ಡ ನಮಸ್ಕಾರ. ಎಲ್ಲಿ ಬ್ಲ್ಯಾಕ್ ಯಜುರ್ವೇದ, ವೈಟ್ ಯಜುರ್ವೇದ ಅದಲ್ಲ, ಅಷ್ಟೇ ತಿಳ್ಕೊಳ್ಳಿ. ಮತ್ತೆ ಇನ್ನೊಮ್ಮೆ ಅದು ಹೇಳುವ. ಅದರಿಂದಾಗಿ ಮಯಾದಿತ್ಯ ದವಾಪ್ತಾನಿ, ನಾನು ಯಜುರ್ವೇದವನ್ನು ಪಡೆದೆ. ಅವಾಗ ಸೂರ್ಯ ನನಗೆ ಹೇಳಿದ, ಯಜುರ್ವೇದವನ್ನು ಪಡೆಯುವಾಗ, ಯಜುರ್ವೇದವನ್ನು ಪಡೆಯಲಿಕ್ಕಾಗಿ ನಾನು ಏನು ತಪಸ್ಸು ಮಾಡಿದೆ, ಆ ತಪಸ್ಸಿನಿಂದ ಸೂರ್ಯ ಪ್ರಸನ್ನನಾಗಿ ಬಂದ. ಅವನು ಕೇಳಿದ ವರವನ್ನ, ಏನ್ ಬೇಕು ಮಗು ಕೇಳು ಅಂದ ಸೂರ್ಯ. ವರಂ ವೃಣೀಶ್ವ ವಿಪ್ರರತೆ ಯದಿಷ್ಟಂತೆ ಸುದುರ್ಲಭಂ ತಂತೆ ದಾಸ್ಯಾಮಿ ಪ್ರೀತಾತ್ಮ ಮತ್ಪ್ರಸಾದೋ ಹಿ ದುರ್ಲಭ. ಏನು ವರ ಬೇಕು ಕೇಳು. ಆಗ ಯಾಜ್ಞವಲ್ಕ್ಯರು ಅವ್ರು ಹೇಳ್ತಾರೆ, ನಾನು ಹೀಗೆ ಕೇಳಿದೆ. ಏನು? ತತ ಪ್ರಣಮ್ಯ ಶಿರಸ ಮಯೋಕ್ತಸ್ತಪಸಂವರ ಯಜುಂಷಿ ನೋಪಯುಕ್ತಾನಿ ಕ್ಷಿಪ್ರಮಿಚ್ಛಾಮಿ ವೇದಿತುಂ. ಈ ತನಕ ಬಳಸದ ಯಜುರ್ವೇದವನ್ನು ನಾನು ತಿಳ್ಕೊಳ್ಬೇಕು ಅಂತ ಇದ್ದೇನೆ ಅಂತ. ಕೃಷ್ಣ ಯಜುರ್ವೇದ, ಶುಕ್ಲ ಯಜುರ್ವೇದ ಎರಡಿದೆ.
ಶುಕ್ಲ ಯಜುರ್ವೇದ ಮತ್ತೆ ತೈತ್ತಿರೀಯ ಸಂಹಿತೆ ಅದೆರಡಕ್ಕೂ ಬಹಳ ಡಿಫರೆನ್ಸ್ ಇದೆ. ಉಪಾಸನೆಯ ರೀತಿಯಲ್ಲಿ ಡಿಫರೆನ್ಸ್ ಇದೆ. ಎರಡೂ ವಿಭಿನ್ನ. ಎರಡಕ್ಕೆ ಇರುವ ಬ್ರಾಹ್ಮಣ ಸ್ವರೂಪವೂ ವಿಭಿನ್ನ. ಹೀಗೆಲ್ಲ ಇದೆ. ತಥೋ ಮಾಂ ಭಗವಾನ ಇದರ ಬಗ್ಗೆ ಒಂದು ಸ್ವಲ್ಪ ಬೆಳಕು ಚೆಲ್ಲಿದ್ದಾರೆ. ಪೂರ್ತಿ ಅಲ್ಲ. ಗುರುಗಳು ಉಪನಿಷತ್ ಚಂದ್ರಿಕಾದ ಭೂಮಿಕಾ ಭಾಗದಲ್ಲಿ ಈ ವೇದವನ್ನು ಅಪೌರುಷೇಯ ಅಂತ ಹೇಳ್ತೀರಾ. ಶುಕ್ಲ ಯಜುರ್ವೇದವೂ ಅಪೌರುಷೇಯ, ಕೃಷ್ಣ ಯಜುರ್ವೇದವೂ ಅಪೌರುಷೇಯ. ಕೃಷ್ಣ ಯಜುರ್ವೇದದ ಖಂಡನೆ ಇದೆಯಲ್ಲ ಶುಕ್ಲ ಯಜುರ್ವೇದದಲ್ಲಿ ಅಂತ ಒಂದು ಪ್ರಶ್ನೆ ಮಾಡಿಕೊಂಡು ಇಲ್ಲ ಖಂಡನಮಪ್ಯಪೌರುಷೇಯಂ ಅಂತ ಒಂದು ಸಂಗತಿಯನ್ನು ನಿರೂಪಣೆ ಮಾಡಿದ್ದಾರೆ. ಅಲ್ಲಿ ಖಂಡನೆ ಅಂದರೆ ಖಂಡನೆ ಅಲ್ಲ, ಹೊಸ ಬಗೆ, ಉಪಾಸನೆಯ ಬಗೆ ಅಂತ ಅಲ್ಲಿ ಹೇಳಿದ್ದಾರೆ. ಅದು ಮಹಾಭಾರತಕ್ಕೆ ಸಮ್ಮತವಾದದ್ದು. ಯಾಕೆಂದರೆ ಮಹಾಭಾರತದಲ್ಲಿ ನ ಉಪಯುಕ್ತಾನಿ ಯಜೂಂಷಿ, ಹೊಸ ಯಜುರ್ವೇದವನ್ನು ನಾನು ತಿಳ್ಕೊಳ್ಬೇಕು ಅಂತ ಇದ್ದೇನೆ, ಅದು ಕೊಡು. ಖಂಡನ ಅಂದ್ರೆ ಅದು ತಪ್ಪು ಅಂತಲ್ಲ. ಈ ಶಾಖೆಯನ್ನು ಅನುಷ್ಠಾನ ಮಾಡುವವರು ಈ ರೀತಿಯಾಗ ಮಾಡಬೇಕು, ಅದಲ್ಲ. ಇಷ್ಟು ವಿಚಾರ ಯಾರಿಗೂ ಪ್ರಶ್ನೆ ಕೂಡ ಬಂದಿರಲಿಲ್ಲ. ಯಾಕೆ ಅಂದರೆ ಶತಪಥ ಬ್ರಾಹ್ಮಣವನ್ನು, ತೈತ್ತಿರಿಯ ಬ್ರಾಹ್ಮಣವನ್ನು ನಾವು ಓದುವ ಅಭ್ಯಾಸನೇ ಬಿಟ್ಬಿಟ್ಟಿದ್ದೀವಿ. ಅಲ್ಲ, ಅವ್ರು ಬಂದ್ಮೇಲಾದರೂ ಓದಬೇಕಲ್ಲ ಅಂತಂದರೆ ನಾನು ಹೇಳ್ತಾ ಇದ್ದೆ, ತಮಾಷೆ ಮಾಡ್ತಾ ಇದ್ದೆ ಅವ್ರಿಗೇನೆ. ದೇವ್ರ ದಯದಿಂದ ನಾನು ಒಂದು ಜೋಕ್ ಮಾಡಿದ್ರೆ ಒಂದು ಸ್ವಲ್ಪ ನಗ್ತಾ ಇದ್ರು. ಸಾಮಾನ್ಯ ನಗೋರಲ್ಲ ಅವರು. ಅವ್ರಿಗೆ ಒಮ್ಮೆ ಹೇಳಿದೆ, ಆಚಾರ್ಯ ನೀವು ಹೋಗಿ 300 ವರ್ಷ ಆದ್ಮೇಲೆ ನೀವು ಅಪರೋಕ್ಷ ಜ್ಞಾನಿ ಆಗ್ತೀರಾ, ಹಾಗೆ ನಮ್ಮ ಜನ ನಿಮ್ದು ಓದ್ತಾರೆ. ಅದು ಒಂದು ಸಮಸ್ಯೆ ಉಂಟು ನಮ್ಮಲ್ಲಿ. ಯಾಕೆಂದ್ರೆ ಅದ್ರ ಹಿಂದೆ ಒಂದು ಸಣ್ಣ ಸೈಕಾಲಜಿ ಇದೆ. ಒಬ್ಬ ಜ್ಞಾನಿ ವರ್ತಮಾನದಲ್ಲಿದ್ದಾಗ ಅವ್ರನ್ನ ಒಪ್ಕೊಳ್ಳಿಕ್ಕೆ ತಯಾರಾಗಿರೋಲ್ಲ. ಯಾಕೆಂದ್ರೆ ಅದು ನಮ್ಮ ಅಸ್ಮಿತೆಗೆ ಧಕ್ಕೆ, ನಮ್ಮ ಈಗೋಗೆ ಅದು ಪೆಟ್ಟು. ಅದು ಅದರಿಂದಾಗಿ ಅವರಿದ್ದಾಗ ನಾವು ಒಪ್ಕೊಳ್ಳೋಲ್ಲ. ಸ್ಪರ್ಧಾ ಮನೋಭಾವ ಇರುತ್ತೆ. ಹಾಗಿರಬಾರ್ದು ಒಬ್ಬ ವೇದಾಂತಿಗೆ. ಅದರಲ್ಲಿ ಏನು ಗುಣ ಇದೆ ಅದನ್ನು ಕೂಡಲೇ ತಗೊಂಡು ನೀವು ಅದನ್ನು ಮುಂದುವರಿಸಿ ಬಿಡ್ರಿ, ಇಲ್ಲ ಅನ್ನಲ್ಲ. ನೀವು ವಿಭಿನ್ನವಾಗಿ ಯೋಚನೆ ಮಾಡಿ, ಆದರೆ ಅದು ಒಂದು ನೋಡಬೇಕು. ಅವರಿಗೆ 300 ವರ್ಷದವ್ರ ಮೇಲೆ ಯಾವ ಪ್ರತಿಸ್ಪರ್ಧೆನೂ ಇರಲ್ಲ. ಯಾಕೆಂದ್ರೆ ಅವ್ರ ಕಾಲದಲ್ಲಿ ನೀವಿಲ್ಲ, ನೀವಿದ್ರೂ ಮರ್ತೋಗಿರುತ್ತೆ. ಅದರಿಂದಾಗಿ ನಮ್ಮ ಸಮಕಾಲೀನರನ್ನು ಒಪ್ಪಿಕೊಳ್ಳೋದು ಅಂದ್ರೆ ಅದೊಂದು ಈಗೋ ಹರ್ಟ್. ಅವ್ರನ್ನೇ ಒಪ್ಕೊಳ್ಳೋದು, ನಾವು ಅವ್ರಿಗಿಂತ ಪ್ರಜ್ಞಾವಂತರು, ಅಥವಾ ಕೆಲವೊಂದು ಪ್ರತಿಸ್ಪರ್ಧೆ. ಅವರು ವೇದ ಬರೆದ್ರೆ ನಾವು ವೇದಕ್ಕೆ ಭಾಷ್ಯ ಬರೀತೇವೆ ಅಂತ ಇದಾರೆ, ಈಗಲೂ ಇದ್ದಾರೆ. ಅವ್ರೇನು ಬರೆಯೋದು, ನಾವು ಬರಿತೀವಿ. ಅವ್ರಿಗೆ ಅಂತರ್ದೃಷ್ಟಿ ಇದೆಯಾ ಇಲ್ವಾ, ನಮಗೆ ಎಷ್ಟು ಅಂತರ್ದೃಷ್ಟಿ ಇದೆ ಏನಿಲ್ಲ. ಸರ್ಚ್ ಇಂಜಿನ್ ಹೊಡೆಯೋದು, ಬರೆಯೋದು, ಅದಕ್ಕೆ ಒಂದು ದೊಡ್ಡ ಬೇಕೇ, ಅಂತರ್ದೃಷ್ಟಿ ಬೇಕೇ, ಇನ್ಸೈಟ್ ಬೇಕೇ. ಹೀಗಾಗಿ ಒಂದು ರೀತಿ ಗುರುಗಳು ಇನ್ನೂ ಬದುಕಿದ್ದಾರೆ ಅಂತ ಅನಿಸ್ಬಿಡುತ್ತೆ ಇವ್ರನ್ನೆಲ್ಲ ನೋಡಿದ್ರೆ. ಏನು ಇಷ್ಟೊಂದು ಸ್ಪರ್ಧೆ ಉಂಟಾಗ್ತಾ ಇದೆಯಲ್ಲ ಇವ್ರಿಗೆ, ಇನ್ನೂ ಬದುಕಿದಾರ ಕಡೆಗೆ ನಮ್ಗೆ ಕಾಣಿಸ್ತಾ, ಅವ್ರಿಗೆ ಮಾತ್ರ ಕಾಣಿಸ್ತಾ ಇದ್ದಾರ ಎಂಥದ್ದು ಅಂತ ಅನ್ನಿಸ್ಬಿಡುತ್ತೆ ನನಗೆ. ನಾವೇ ಪಾಪಿಗಳೋ ಏನೋ, ಕಾಣಿಸ್ತಾ ಇಲ್ಲ ಅವರು, ಇಲ್ಲ ಇಲ್ಲ ಅಂತ ಕೊರಗೋದಾಗೋಗಿದೆ. ಏನಾದರೂ ಯಾವುದಾದ್ರೂ ಗೃಹ್ಯ ಸೂತ್ರದಲ್ಲಿಯೋ ಯಾವುದಾದ್ರೂ ಶ್ರೋತ ಸೂತ್ರದಲ್ಲಿಯೋ ಏನಾದರೂ ಸಮಸ್ಯೆ ಬಂದರೆ ಯಾರನ್ರಿ ಕೇಳೋಣ? ಅದೊಂದು ಇತ್ತು ಜೀವ. ಏನಾದರೂ ಅದು ಸಮಾಧಾನ ಕೊಡಬಹುದಿತ್ತು, ಯಾರನ್ನು ಕೇಳೋಣ? ಯಾವುದಾದ್ರು ಒಂದು ವೇದದಲ್ಲಿ ಇದಕ್ಕೇನಾದ್ರು ಸಂಬಂಧ ಇದೆಯಾ ಅಂತ ಯಾವುದಾದ್ರೂ ವೇದ ಭಾಷ್ಯದಲ್ಲಿ ಯಾರನ್ರಿ ಕೇಳೋಣ? ಇವ್ರಿಗೆ ಮಾತ್ರ ಕಾಣಿಸ್ತಾ ಇದ್ದಾರೆ ಕಡೆಗೆ, ನಮಗೆ ಕಾಣಿಸ್ತದೆ ಅಂತ ಅನ್ನಿಸಿಬಿಡುತ್ತೆ. ಯಾಕೆ ಹೇಳಿದ್ದು ಅಂತಂದರೆ, ಯಾಜ್ಞವಲ್ಕ್ಯರು ಹೇಳೋದು ಅಂದರೆ ಇದನ್ನು ಅವರು ಉಪನಿಷತ್ ಚಂದ್ರಿಕಾದ ಭಾಗದಲ್ಲಿ ಹೇಳಿದರು. ಆ ಖಂಡನವು ಅಪೌರುಷೇಯ, ಖಂಡನ ಅಲ್ಲ ಅದು. ಮತ್ತೆ ಈ ಶಾಖೆಯನ್ನು ಅನುಸರಿಸುವವರಿಗೆ ಈ ತರಹದ ಕೃತ್ಯ ಅಂತ ಅಷ್ಟೇ ಅದರ ಅಭಿಪ್ರಾಯ. ಶುಕ್ಲ ಯಜುರ್ವೇದದ ಶಾಖೆ ಯಾರದೋ ಅವರಿಗೆ ಈ ಕ್ರಿಯೆ
ಆ ಕ್ರಿಯೆ ಅಲ್ಲ, ಅಷ್ಟೇ ಅದರ ಅಭಿಪ್ರಾಯ ಅಂತ ಅವರಲ್ಲಿ ಉತ್ತರ ಕೊಟ್ಟಿದ್ರು. ಉಪನಿಷತ್ ಚಂದ್ರಿಕಾದಲ್ಲಿ ಕೊಟ್ಟ ಆ ಉತ್ತರ ಎಷ್ಟು ಆಪ್ಟ್ ಅಂತ ಹೇಳಿದ್ರೆ ನೋಡಿ, ಇದು ಮಹಾಭಾರತದಲ್ಲಿ ಯಜುಂಷಿ ನೋಪಯುಕ್ತಾನಿ ಕ್ಷಿಪ್ರಮಿಚ್ಛಾಮಿ ವೇದಿತು. ಯಜುರ್ವೇದ ಅನ್ನೋದು ಈ ತನಕ ಅಥವಾ ಈ ಒಂದು 300-400 ವರ್ಷಗಳಲ್ಲಿ ಬಳಕೆ ಇರದೇ ಇರೋದು ನನಗೆ ಬರಬೇಕು, ಅದನ್ನು ಅವರು ಹೊರ ಕೇಳಿದ್ರು. ತಥೋ ಮಾಂ ಭಗವಾನಾಹ ವಿತರಿಷ್ಯಾಮಿ ತೇ ದ್ವಿಜ ಸರಸ್ವತೀಹ ವಾಗ್ಭೂತ ಶರೀರಂತೆ ಪ್ರವೇಕ್ಷತಿ. ಅದಕ್ಕೆ ನನಗೆ ಅವರು ಯಾಜ್ಞವಲ್ಕ್ಯರು ತಾನೇ ಹೇಳ್ಕೊಳ್ತಾ ಇರೋದು. ಅವಾಗ ನನಗೆ ಸೂರ್ಯ ಹೇಳಿದ, ಸರಸ್ವತಿಯು ಮಾತಾಗಿ ನಿನ್ನ ಶರೀರವನ್ನು ಪ್ರವೇಶ ಮಾಡ್ತಾಳೆ ಅಂತ. ಇದೆಲ್ಲ ಎಷ್ಟು ಹೇಗಿದೆ ಅಂದರೆ, ಇದು ಒಂದೊಂದು ಮಾತು ಕೂಡ ಸರಸ್ವತಿಯ ವಾಗ್ಭೂತ. ಆಚಾರ್ಯರು ಹೇಳಿದ್ರು, ವಾಜಿನೀವ ಸ್ವಮೃತಮಸ್ಮಿ ಅಂತ ತೈತ್ತಿರಿಯ ಉಪನಿಷತ್. ವಾಜಿನಿ ಸೂರ್ಯ, ವಾಜಿನಿ ವಸು ಸೂರ್ಯನ ಒಳಗಡೆ ಇರುವ ಬಂಗಾರ ದೇವರು ಅಂತ. ಅನ್ನೇನೋ ವಾಜಿನಿ ಪ್ರೋಕ್ತಃ ಸೂರ್ಯ. ವಾಜಿನಿ ವಸು ಅಂದ್ರೆ ಸೂರ್ಯನ ಒಳಗಡೆ ಇರುವಂತಹ ಸೂರ್ಯನಾರಾಯಣ. ಆ ಸೂರ್ಯನಾರಾಯಣನ ಮಗಳು ಸರಸ್ವತಿ. ಪ್ರದ್ಯುಮ್ನ ತಶ್ಚಾತ ಕೃತೌ ಸ್ತ್ರೀಯೌ ದ್ವೇ ಪ್ರಜಜ್ಞತುರಯಮಳೆ ತತ್ರ ಪೂರ್ವ ಅಂತ ತಾತ್ಪರ್ಯ ನಿರ್ಣಯ. ಸೂರ್ಯನ ಒಳಗಡೆ ಇರುವ ಸೂರ್ಯನಾರಾಯಣನ ಮಗಳು ಸರಸ್ವತಿ. ಸೊ ಇಲ್ಲಿ ಹೇಳ್ತಾ ಇರೋದು ಯಾವುದು? ಸೂರ್ಯನಾರಾಯಣನ ಒಳಗಡೆ ಇರುವ ದೇವರು ಹೇಳ್ತಾ ಇರೋದು, ನನ್ನ ಮಗಳಾದ ಸರಸ್ವತಿ ನಿನ್ನನ್ನು ಪ್ರವೇಶ ಮಾಡ್ತಾಳೆ. ಅವಳು ವಾಗಭಿಮಾನಿನಿ, ವೇದಾಭಿಮಾನಿನಿ. ತಥೋ ಮಾಂ ಭಗವಾನಾಹ ಸ್ವಮಾಸ್ಯಂ ವಿವೃತಂ ಕುರು ವಿವೃತಂ ಚ ತಥೋ ಮೇಸ್ಯಂ ಪ್ರವಿಷ್ಟಾ ಚ ಸರಸ್ವತಿ ತಥೋ ವಿದಹ್ಯಮಾನೋಹಂ ಪ್ರವಿಷ್ಟೋಂಭಸ್ತದಾ ನಘಾ. ಆ ವಾಗ್ದೇವಿ ನನ್ನಲ್ಲಿ ಪ್ರವೇಶ ಮಾಡಿದಳು. ನನಗೆ ನನ್ನ ಮೈ ಬಿಸಿಯನ್ನು ತಡ್ಕೊಳ್ಳಿಕ್ಕಾಗಲಿಲ್ಲ, ನೀರಿನ ಒಳಗಡೆ ಹೋಗಿ ಕೂತೆ. ಆಗ ಸೂರ್ಯ ಸಮಾಧಾನ ಮಾಡಿದನಂತೆ. ಇದೆಲ್ಲ ಬೇರೆ ಎಲ್ಲಿಯೂ ಇಲ್ಲ, ಮಹಾಭಾರತದಲ್ಲಿ ಮಾತ್ರ ಇರೋದು. ಮುಹೂರ್ತಂ ಸಶ್ಯತಾಂ ದಾಹ ತತಶೀತಿ ಭವಿಷ್ಯತಿ. ನೋಡು, ವಿದ್ಯೆ ನಿನ್ನಲ್ಲಿ ಪ್ರವೇಶ ಆಗಿದೆ, ಈಗ ಬಿಸಿಯಾಗಿದ್ದಿ, ಸ್ವಲ್ಪ ಹೊತ್ತು ಈ ಬಿಸಿಯನ್ನು ಸಹಿಸು, ಆಮೇಲೆಲ್ಲ ತಂಪಾಗುತ್ತೆ ಎಂದಂತೆ. ಶೀತೀಭೂತಂಚ ಮಾಂ ದೃಷ್ಟ್ವಾ ಭಗವಾನಾಹ ಭಾಸ್ಕರಃ ಸುಪ್ರತಿಷ್ಠಾಸ್ಯತೆ ವೇದಃ ಸೋತ್ತರ ಸಖಿಲೋದ್ವಿಜ. ಆಮೇಲೆ ತಣ್ಣಗಾದ್ಮೇಲೆ ಅವನು ಹೇಳಿದ, ನಿನ್ನಲ್ಲಿ ವೇದ ನೆಲೆಗೊಂಡಿದೆ. ಕೃತ್ಸ್ನಂ ಶತಪಥಂ ಚೈವ ಪ್ರಣೇಷ್ಯಸಿ ನ ಸಂಶಯ. ಕೃತ್ಸ್ನಂ ಶತಪಥಂ ಚೈವ ಪ್ರಣೇಷ್ಯಸಿ. ಇಡೀ ಶತಪಥ ಬ್ರಾಹ್ಮಣವನ್ನ ನೀನು ಜಗತ್ತಿಗೆ ಹೊರಗಡೆ ಕೊಡುತ್ತೀಯಾ. ಪ್ರಣೇಷ್ಯಸಿ, ಪ್ರಣಯನ ಅಂತ ಇದೆ. ಪ್ರಣಯನ ಅಂದ್ರೆ ಮಾಡೋದು ಅಂತ ಎಲ್ಲರೂ ಅರ್ಥ. ನಮ್ಮ ಗುರುಗಳು ಉಪನಿಷತ್ ಚಂದ್ರಿಕಾದ ಭಾಷ್ಯ ಭೂಮಿಕೆಯಲ್ಲಿ ಬರೆದ್ರು, ಪ್ರಕೃಷ್ಟಂ ನಯನಂ ಪ್ರಣಯನಂ ಅಂತ. ಹೊರಗಡೆ ತಂದದ್ದು. ಪ್ರಣೇಷ್ಯಸಿ ಅಂದ್ರೆ ಮಾಡ್ತೀಯಾ ಅಂತ ಅರ್ಥ ಅಲ್ಲ, ಹೊರಗಡೆ ತರುತ್ತೀಯಾ ಅಂತ ಅರ್ಥ. ಚಾಲ್ತಿಗೆ ತರ್ತೀಯ. ತಸ್ಯಾಂತೆ ಚ ಪುನರ್ಭಾವೇ ತವ ಬುದ್ಧಿರ್ಭವಿಷ್ಯತಿ. ಅದಾದ ಮೇಲೆ ಶತಪಥ ಬ್ರಾಹ್ಮಣದ ಕಡೆಗೆ ಅಪುನರ್ಭಾವೇ ಮೋಕ್ಷದ ವಿಚಾರದಲ್ಲಿ ನಿನ್ನ ಪ್ರಜ್ಞೆ ಮೂಡುತ್ತೆ. ಯಾವುದು? ಬೃಹದಾರಣ್ಯಕೋಪನಿಷತ್ತು. ಪ್ರಾಪ್ಸ್ಯಸೇ ಚ ಯದಿಷ್ಟಂ ತತ್ ಸಾಂಖ್ಯಯೋಗೇಪ್ಸಿತಂ ಪದಂ. ಹೀಗೆ ನೀನು ಉದ್ಧಾರ ಆಗ್ತಿ ಅಂತ ಹೇಳಿದ ಅಂತ
ಈ ಯಾಜ್ಞವಲ್ಕ್ಯರು ಹೇಳ್ಕೊಳ್ತಾರೆ. ಆಮೇಲೆ ಉಳಿದದ್ದು ಏನಿದೆ ಅದನ್ನು ನಾವು ನಾಳೆ ನೋಡೋಣ. ಇನ್ನೂ ಇದೆ. ಕೃಷ್ಣಾರ್ಪಣಮಸ್ತು.